ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಮತ್ತೊಂದು ಸಾರಿ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಕೊಂಡು ನಡೆಯುತ್ತಿರುವರು. ಯಾರ್ಯಾರು ಪ್ರಭುವಿನ ವಾಕ್ಯಗಳನ್ನೆಲ್ಲ ಪ್ರೀತಿಸಿ ಕೈಕೊಂಡು ನಡೆಯುತ್ತಿರುವರು, ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಎಲ್ಲರೂ ಕೂಡಿ ಹಲ್ಲೆಲೂಯ. ಅವರಿಗೆ ಸಿಕ್ಕುವುದು ಮಹಿಮೆಯ ಸಂತೋಷವು. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳುತ್ತಾ ಇದ್ದೀರಿ. ನನಗೆ ಗೊತ್ತಿದೆ, ಕೆಲವು ದಿವಸಗಳು ನಾವು ನಿಮಗೆ ನೇರವಾಗಿ ಮಾತಾಡ್ಲಿಕ್ಕಾಗಿಲ್ಲ, ಆದ್ರೂ ಎಲ್ಲ ಒಳ್ಳೆದಕ್ಕಾಗಿ. ವಿಶೇಷವಾಗಿ ನಾನು ನಮ್ಮ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಸಹೋದರಿ ಸಹೋದರಿಗೆ ವಾಚ್ ಅಂಡ್ ಪ್ರೇ ಎಂಬ ಈ ದೇವರ ಗ್ರೂಪ್ಗೆ, ಈ ಸಮೂಹಕ್ಕೆ ನಾನು ಕೃತಜ್ಞತಾ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಯಾಕಂದ್ರೆ ಇವರು ಮಾಡುವ ಪ್ರಾರ್ಥನೆಯಿಂದ ನಮಗೆ ದೇವರ ಆರೋಗ್ಯವನ್ನು ಕೊಟ್ಟಿದ್ದಾನೆ. ನಮ್ಮ ತಾಯಿ ಯಾವಾಗಲೂ ದೇವದಾಸಯ್ಯದ ಆರೋಗ್ಯವನ್ನು ದೇವರು ಚೆನ್ನಾಗಿಡೋ ಪ್ರಾರ್ಥನೆ ಮಾಡ್ತಾ ಇರ್ತಾರೆ, ಮತ್ತು ಆರ್ಥಿಕದಲ್ಲಿ ಎಲ್ಲ ಬೇಕಾದ ಅಗತ್ಯಗಳನ್ನು ಪೂರೈಸುತ್ತಾ ಇರ್ತಾರೆ. ಮತ್ತು ನೀವು ಮಾಡುವ ಪ್ರಾರ್ಥನೆಯಿಂದ ಸೇವೆ ಮಾಡುವ ಸೇವಕರಿಗೂ ಸ್ಫೂರ್ತಿ ಕೊಡ್ತಾ ಇದ್ದಾನೆ, ಮತ್ತು ನಾವು ಕೂಡ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವಂತೆ ದೇವರು ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಎಲ್ಲರ ಬಯಕೆ ಏನಂದ್ರೆ, ನಡೆಸುತ್ತಿರ್ತಕ್ಕ ನಾಯಕನು, ನಿಮ್ಮ ಆತ್ಮೀಯ ನಾಯಕನು ನಿಮಗೆ ಮಾದರಿಯಾಗಿರ್ಬೇಕಂತ ಆಸೆ ಇರ್ತದೆ. ಹೌದೇನಿಲ್ಲ? ಆಸೆ. ಈ ನಡೆಸ್ತಿರುವ ನಾಯಕನೇ ಸರಿಯಾಗಿ ನಮ್ಮನ್ನು, ತಾನು ನಡೀತಾ ಇಲ್ಲ, ನಮ್ಮನ್ನು ನಡಿಲಿಕ್ಕೆ ಹೇಳ್ತಾನೆ, ತಾನು ಅದನ್ನು ಅನುಸರಿಸ್ತಾ ಇಲ್ಲ ಅಂದ್ರೆ ಭಕ್ತರಿಗೆ ಬಹಳ ನೋವಾಗ್ತದೆ. ಈ ಲೋಕದಲ್ಲಿ ಯಾರಿಗೂ ನೋವಾಗೋದಕ್ಕಿಂತಲೂ ಯಾರು ಬೇಕಾದ್ರೂ ಹೇಗೆ ನಡೀಲಿ, ಆದ್ರೆ ದೇವರ ವಾಕ್ಯದಿಂದ ನಡೆಸುತ್ತಿರುವ ನಾಯಕನು ದೇವರ ಭಯಭಕ್ತಿ ಇಲ್ಲದೆ ಬೇಕಾಬಿಟ್ಟಿಯಾಗಿ ನಡ್ಕೊಂಡ್ರೆ ಭಕ್ತರಿಗೆ ಬಹಳ ನೋವಾಗ್ತದೆ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ನಾವು ಸಾಧ್ಯವಾದಷ್ಟು ಕರ್ತನ ವಾಕ್ಯಕ್ಕೆ ಅಧೀನರಾಗಿದ್ದು, ವಿಶ್ವಾಸಿಗಳು ನಮ್ಮ ಜೊತೆಲಿದ್ದು ನಮ್ಮನ್ನು ಬಲಗೊಳಿಸ್ತಾ ಇದ್ದಾರೆ. ಅವರ ಪ್ರಾರ್ಥನೆ ಈಗ ಮೋಸೆಗೆ ಬಲ ಕೊಡ್ತಾ ಇದೆ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಸಹೋದರ ಡಿಶನ್ ಅವರು ನಮಗೆ ಬೆಳಿಗ್ಗೆ ಬೈಬಲ್ ಓದ್ಲಿಕ್ಕೆ ಒಂದು ಚಾಲೆಂಜ್ ಆಗಿಬಿಟ್ಟಿದೆ. ಕ್ರೈಸ್ತವರು ಆಗಿರ್ತಕ್ಕಂಥ, ಮೊದಲಿಂದ ಕ್ರೈಸ್ತವರು ಆಗಿರ್ತಕ್ಕಂಥವ್ರು ಬೈಬಲ್ ತೆಗೆದು ಓದ್ತಾ ಇದ್ರು. ಅವರು ನೋಡಿ ಆದ್ರೆ ನಾವು ಏನಾಗಬೇಕು? ಕಲ್ಕೋಬೇಕು ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಈಗೆಲ್ಲ ಹೊಟ್ಟೆ ತುಂಬಿದೆ, ಇನ್ನು ಏನ್ ಬೇಕು ಬೇಡ, ಪ್ರಾರ್ಥನೆ ಏನ್ ಬೇಡ, ಎಲ್ಲ ಆರಾಮಿದೆ, ಟೈಮ್ ಇಲ್ಲ, ನಮ್ಮ ಹತ್ರ ತುಂಬಾ ಬಿಸಿ ಇದ್ದೇವೆ, ಅರ್ಥ ಆಗಲ್ಲ ಪಾಸ್ಟರ್ ಎಂಬುದಾಗಿ ಹೇಳ್ತಾರೆ. ಆದ್ರೆ ಐ ಲವ್ ನಮ್ಮ ಪ್ರಾರ್ಥನೆ ಮಾಡುವ ಒಂದು ಸಮೂಹ. ಬ್ರದರ್, ಈ ಪ್ರಾರ್ಥನೆ ಮಾಡುವ ಸಮೂಹದ ಕುರಿತು ಒಬ್ರು ಸಾಮಾನ್ಯವಾದಂತ ವ್ಯಕ್ತಿ ಒಂದು ಕಥೆ ಹೇಳಿದ, ಒಂದು ಸತ್ಯವನ್ನು ಹೇಳಿದ. ನಾವು ಬೆಳಿಗ್ಗೆ 5 ಗಂಟೆಗೆ ಪೂರ್ವದಲ್ಲಿದ್ದ ಸಭೆಯಲ್ಲಿ ಬೆಳಿಗ್ಗೆ 5 ಗಂಟೆ ರಾತ್ರಿ ಹೋಗಿ ಮಲ್ಕೋತಿದ್ವಿ ನಾವು. ಬೆಳಿಗ್ಗೆ 5 ಗಂಟೆ ಪ್ರೇಯರ್ಗಾಗಿ ಎಲ್ಲ ಯವನಸ್ಥರೆಲ್ಲ ಮಲ್ಕೋತಿದ್ವಿ ನಾವು. ಬೆಳಿಗ್ಗೆ ಸಿಸ್ಟರ್ಸ್ ಎಲ್ಲ, ಬ್ರದರ್ಸ್ ಎಲ್ಲ ಬೆಳಿಗ್ಗೆ 5 ಗಂಟೆಗೆ ಅವ್ರು ಬರ್ತಿದ್ರು. ನಾವು ಬೆಳಿಗ್ಗೆ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡ್ತಿದ್ವಿ. ಸ್ತೋತ್ರ. ಅವಾಗ ಎಂತ ಉಜ್ಜೀವ ಇದೆ ಅಂದ್ರೆ, ದಾಂಡೇಲಿನಲ್ಲಿ ನಮ್ಮ ಪಟ್ಟಣದಲ್ಲಿರುವ ಎಲ್ಲಾ ಚರ್ಚ್ಗಳು ಶೇಕ್ ಆದವ್ರು ಅವಾಗ. ಯಾಕಂದ್ರೆ ಎಲ್ಲ ಚರ್ಚ್ಗಳ ವಿಶ್ವಾಸ ಎಲ್ಲ ನಮ್ಮ ಚರ್ಚ್ಗಳಲ್ಲಿ ಅನ್ಯರು, ವಿಶ್ವಾಸಿಗಳು ಎಲ್ಲ ನಾಮಕಾರ್ಥವಾಗಿರ್ತಕ್ಕಂಥ ಹೆಸರಿಗೆ ಇರ್ತಕ್ಕಂಥ ಸಭೆಗಳೆಲ್ಲ ಜನ ಎಲ್ಲ ಇಲ್ಲಿ ಬರ್ಲಿಕ್ಕೆ ಆರಂಭ ಆಯ್ತು. ಹಲ್ಲೆಲೂಯಾ. ಆದ್ರೆ ಅದೇ ಉಜ್ಜೀವ ತಿರುಗಿಗ ಮತ್ತೆ ಬಂದಿದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ನನ್ನ ಜೊತೆಲಿ ಸಣ್ಣಿದ್ದಾಗ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ. ಅವ್ ನಮ್ಮ ಜೊತೆಲಿ ಒಬ್ರು ಇದ್ರು. ಅವ್ರು ಇವತ್ತು ಹೇಳ್ತಾ ಇದ್ರು, ಮೊನ್ನೆ ಹೇಳ್ತಾ ಇದ್ರು, ಬ್ರದರ್ ಇದು ಆರಂಭ ಆಗಿದೆ, ಬೆಳಗಿನ ಜಾವದ ಪ್ರಾರ್ಥನೆ ಜನರಲ್ಲಿ ಇಷ್ಟು ಉಜ್ಜೀವ ತರ್ತದೆ. ಓ ಹಲ್ಲೆಲೂಯಾ. ಇದು ನಿಜವಾಗ್ಲೂ ಕರ್ನಾಟಕ ಅಷ್ಟೇ ಅಲ್ಲ, ಅದೇ ದಿನ ಹೇಳಿದ್ರು ಆಂಧ್ರ, ತೆಲಂಗಾಣ, ಒರಿಸ್ಸಾ, ಕಲ್ಕತ್ತಾ, ಹೀಗೆ ವೆಸ್ಟ್ ಬೆಂಗಾಲ್ ಎಲ್ಲ ಕಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡು. ಇದು ಭಾರತ ದೇಶದ ಆದ್ಯಂತದಲ್ಲಿ ಸತ್ಯವಾಗಲು
ಒಂದು ದೇವರ ವಾಕ್ಯದ ಮೇಲೆ ನಿಂತು ಮಾಡ್ತಿರ್ತಕ್ಕಂಥ ಸೇವೆ. ನೀವು ನಮಗೆ ಕಾಣಿಕೆ ಕಳಿಸ್ರಿ, ಅವಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ನಿಮ್ಗೆ ಗುಣವಾಗ್ತದೆ ಅನ್ನತಕ್ಕಂಥ ಅದಲ್ಲ. ನಿಮಗೆ ಗುಣ ಬೇಕು, ಸ್ವಸ್ಥತೆ ಬೇಕು, ಆರೋಗ್ಯ ಬೇಕು, ನಿಮ್ಮ ಜೀವನದಲ್ಲಿ ಜಯ ಬೇಕಾ, ನಮ್ಮ ಜೊತೆಯಲ್ಲಿ ಏಕೀಭವಿಸಿ ಪ್ರಾರ್ಥನೆಯಲ್ಲಿ ಮನಕಾಲುರಿ ಸಾಕು. ನಿಮ್ಮ ಕುಟುಂಬಗಳು ಮಾತ್ರವಲ್ಲದೆ ದೇಶದಲ್ಲಿ ಆರೋಗ್ಯವನ್ನು ಬರುವಂತೆ ದೇವರು ಮಾಡ್ತಾನೆ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ. ಪ್ರೈಸ್ ಲಾರ್ಡ್ ಜೀಸಸ್. ಇವತ್ತು ನಾವು ಅದ್ಭುತವಾದಂತ ಅಂಶಕ್ಕೆ ಹೋಗ್ತಾ ಇದ್ದೇವೆ. ಅದೇನಂದ್ರೆ, ನಾವು ಬಹಳ ವಿಶ್ವಾಸಿಗಳು, ಬಹಳ ಪವಿತ್ರ ಆತ್ಮಾಭಿಷೇಕ ತುಂಬಿ ಬಹಳ ದಿವಸಗಳಾದ್ಮೇಲೆ ಬರ್ತಾ ಮೊದಲು ಬಹಳ ಚೆನ್ನಾಗಿ ಪ್ರಾರ್ಥನೆ, ಸ್ತೋತ್ರ ಕರ್ತನೆ, ಆಮೇನ್ ಹಲ್ಲೆಲೂಯಾ ಎಂಬುದಾಗಿ ಬಹಳಷ್ಟು ನಾವು ಪ್ರಾರ್ಥನೆ ಮಾಡ್ತೇವೆ, ಬೈಬಲ್ ಓದ್ತೇವೆ, ದೇವರ ಮಾತು ಪ್ರಕಾರವಾಗಿ ನಡೀತಾ ಇರ್ತೇವೆ. ಕೆಲವು ದಿನಗಳಾದ್ಮೇಲೆ ಫಸ್ಟ್ ಕೆಲವು ವರ್ಷಗಳಾದ, ಕೆಲವು ತಿಂಗಳಾದ್ಮೇಲೆ ಬರ್ತಾ ಸುಳ್ಳು ಮಾತಾಡೋದು ಬಿಟ್ಟಿರ್ತೇವೆ, ಮತ್ತು ಮೋಸ ಮಾಡೋದು ಬಿಟ್ಟಿರ್ತೇವೆ, ಮತ್ತು ಪಾಪ ಮಾಡೋದು ಬಿಟ್ಟಿರ್ತೇವೆ, ಎಲ್ಲಾ ಕೆಟ್ಟ ಚಟಗಳೆಲ್ಲ ಬಿಟ್ಟಿರ್ತೇವೆ. ಅದಕ್ಕಾಗಿ ಹಳೆ ಜೀವನ ಮತ್ತು ತಿರುಗಿ 1 ವರ್ಷ ಆದ್ಮೇಲೆ ಒಳ್ಳೆ ಚೆನ್ನಾಗಿ ಪರಿಶುದ್ಧಾತ್ಮ ಅಭಿಷೇಕದಲ್ಲಿ ತುಂಬಿಕೊಂಡು ದೀಕ್ಷಾ ಸ್ಥಾನ ತಗೊಂಡರು, ಸತ್ಯವಾಗಿ ಪರಿಶುದ್ಧವಾಗಿ ದೇವರ ಭಯಭಕ್ತಿಯಲ್ಲಿ ಬೆಳೀತಾ ಬರ್ತಾ ಇರುವಾಗ ಬರ್ತಾ ಮತ್ತು ಲೋಕದ ಮರ್ಯಾದೆಯೊಟ್ಟಿಗೆ ಜನರು ಏನಾಗ್ತಾರೆ? ಏನಾಗ್ತಾರೆ? ಲೋಕದ ಮರ್ಯಾದೆ ಜೊತೆಯಲ್ಲಿ ಒಂದಾಗ್ತಾರೆ. ಏನಾಗ್ತಾರೆ? ಅದಕ್ಕಾಗಿ ಜಾಗರೂಕರಾಗಿರ್ಬೇಕ್ರಿ ನಾವು. ಪ್ರೈಸ್ ಲಾರ್ಡ್ ಜೀಸಸ್. ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ ಕ್ರೈಸ್ತರಾಗಿರುವ ನಾವು ಯಾಕೆ ಮಹಿಮೆಯ ಸಂತೋಷ, ನಿಜವಾದ ಸುಖ ಶಾಂತಿಯಿಂದ ವಂಚಿತರಾಗ್ತಾ ಇದೀವಿ ಅಂದ್ರೆ, ಮೊದಲು ನಾವು ಚೆನ್ನಾಗಿ ವಿಧೇಯರಾಗಿ ದೀಕ್ಷಾಸ್ಥಾನ ತಗೊಂಡು ಭಯಭಕ್ತಿಯಿಂದ ನಡೀತಾ ಇರ್ತೇವೆ. ಆದ್ರೆ ದಿನಗಳದಂತೆ ಕೆಲವು ದುಷ್ಟರ ಆಲೋಚನೆ ಕೊಡತಕ್ಕಂಥ ದುಷ್ಟರ ಸ್ನೇಹ ಮಾಡಿಕೊಂಡಿದ್ದ ಕೂಡಲೇ ನಮ್ಮಲ್ಲಿ ಭಕ್ತಿ ಕಡಿಮೆಯಾಗಿ ನಾವೇನ್ ಮಾಡ್ತೇವೆ? ಮತ್ತು ತಿರುಗಿ ಆದಾಮವ್ವ ಮಾಡಿರುವ ಪಾಪಕ್ಕಿಂತಲೂ ಮತ್ತು ಘನಘೋರವಾದಂತಹ ಪಾಪ ಮಾಡೋದಕ್ಕಾಗಿ ನಮ್ಮಲ್ಲಿ ಕೆಲವು ಜನ ದಾರಿ ತಪ್ಪಿಡ್ತಾರೆ. ವಾಕ್ಯದ ಶೀರ್ಷಿಕೆ ಒಳ್ಳೆ ಮಾತು. ವಿಧೇಯರಾಗಿ, ಗಮನಿಸ್ರಿ, ನಂಬಿಕೆಯಿಂದ ವಿಧೇಯರಾಗಿದ್ದವರು ಧನ್ಯರು, ಅವರು ಧನ್ಯರು. ನಂಬಿಕೆಯಿಂದ ವಿಧೇಯರಾಗಿದ್ದವರು. ವಿಧೇಯತೆ ಇಲ್ಲದೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲದೆ ವಿಧೇಯತೆ ಇಲ್ಲ. ಇದು ಇವತ್ತಿನ ವಾಕ್ಯದ ಶೀರ್ಷಿಕೆಯನ್ನು ಒಂದು ಕೊಟ್ಟಿದೆ, ಒಂದು ಥೀಮ್ ಆಗಿ ಕೊಟ್ಟಿದೆ. ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಬ್ರದರ್, ನೀವು ವಾಕ್ಯದ ಶೀರ್ಷಿಕೆ ಬಹಳ ಚೆನ್ನಾಗಿ ಕೇಳ್ತೀರಿ. ನಮಗೆ ನಂಬಿಕೆಯಿಂದ ವಿಧೇಯರಾಗೋದು, ವಿಧೇಯತೆ ಇಲ್ಲದೆ ನಂಬಿಕೆ ಇಲ್ಲದೆ ವಿಧೇಯತೆ ಇಲ್ಲ. ನಂಬಿದ್ರೆ ಸಾಕು, ಪರಿಶುದ್ಧ ಮಾಡಿಬಿಟ್ಟಿದ್ದಾನೆ ದೇವರು ನಮಗೆ. ಓನ್ಲಿ ಫೇತ್ ಈಸ್ ಇನಫ್ ಫಾರ್ ಅಸ್. ನಾವು ನೋ ನೀಡ್ ಆಫ್ ಒಬಿಡಿಯನ್ಸ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಡೋಂಟ್ ಫಾಲೋ ದ ಕೌನ್ಸಿಲ್ ಆಫ್ ದ ವಿಕೆಡ್. ದುಷ್ಟರ ಆಲೋಚನೆ ಅಂತ ನಡೀಲಿಕ್ಕೆ ಹೋಗ್ಬೇಡ್ರಿ. ದುಷ್ಟರು ಈಗ ಬರ್ತಾ ಗುಂಪಿನ ನಾಯಕರೇ ದುಷ್ಟರಾಗ್ತಾ ಇದ್ದಾರೆ. ಹಲ್ಲೆಲೂಯಾ. ಏನ್ಲೇ ನಡೆಸಲ್ಲೇ, ಸ್ವಲ್ಪ ಸಿಗರೇಟ್ ಕುಡಿದ್ರೆ ನಡುತ್ತೆ, ತಂಬಾಕು ತಿಕ್ಕಿದ್ರೆ ನಡುತ್ತೆ, ಸ್ವಲ್ಪ ಸುಳ್ಳು ಮಾತಾಡಿದ್ರೆ ನಡುತ್ತೆ. ಇಲ್ಲ, ನಾವು ಎಷ್ಟೋ ಸಾರಿ ಅವ್ವ ಆದಾಮನನ್ನು ಗದರಿಸ್ತೇವೆ, ಗೊತ್ತೈತಿ? ಅವ್ವ ಆದಾಮ ಸಿಗರೇಟ್ ಕಪ್ಪಾಳ ಹೊಡಿಬೇಕು ನೋಡ್ರಿ. ದೇವ್ರ ಮಾತು ಕೇಳದೆ ಅವ್ರು ಅವಿಧೇಯರಾಗಿದ್ದಕ್ಕಾಗಿ ಇವತ್ತು ಎಲ್ಲಾ ಮಾನವ ಜಾತಿಗೆ ಏನು ಸಿಕ್ಕಿದೆ? ಮರಣ ಸಿಕ್ಕಿದೆ. ದುರ್ಕತೇವಲ್ಲ, ಭೋಗೊಟ್ಟಲ್ಲ ಅನ್ಪಿಸದಕ್ಕ ಅನ್ಪಿಸೋದಿಲ್ಲ. ನಾವು ಅನಿಸ್ತದೆ ಆದಾಮವ್ವ ಮಾಡಿದ ಪಾಪಕ್ಕೆ ಈ ದೇಶ ಜೀವನ ಎಲ್ಲ ಹಾಳಾಗ್ಬಿಟ್ಟಿದೆ, ಅವ್ರು ಸಿಕ್ಕರೆ ಹೊಡಿಬೇಕು ಅನಿಸ್ತದೆ. ಆದ್ರೆ ನಾವು ಮಾಡ್ತಿರೋದು, ನಾವು ಮಾಡೋದೇ ಚೆನ್ನಾಗಿ ನಡೀತಿದೆ, ಅವ್ರು ಮಾಡಿದ ಹೊಡಿತೀವಿ ಅಂತೀವಿ. ಬೇರೆಯವ್ರು ಮಾಡಿದಾಗ ಅಯ್ಯೋ ಅದು ಸರಿ ಇಲ್ಲ ಸಿಸ್ಟರ್, ಇದು ಸರಿ ಇಲ್ಲ. ನಾವು ಮಾಡುವಾಗ ಇಲ್ಲ, ಕೃಪೆ ಇದೆಯಲ್ಲ, ದೇವರ ಕೃಪೆ ಇದೆಯಲ್ಲ. ದೇವರ ಕೃಪೆ ಪಾಪ ಮಾಡ್ಲಿಕ್ಕೆ ಚಾನ್ಸ? ಹಲ್ಲೆಲೂಯಾ. ಇವತ್ತು ದೇವರ ವಾಕ್ಯ, ನಂಬಿಕೆ ಇದೆ, ನಂಬಿಕೆಯೊಂದಿಗೆ ವಿಧೇಯತ್ವನೂ ಬೇಕು ನಮಗೆ. ನಂಬಿದ್ರೆ ಸಾಕು ಸಿಸ್ಟರ್, ನಂಬಿದ್ರೆ ಸಾಕು, ಹೃದಯ ಶುದ್ಧಿ ಸಾಕು, ಎಳೆಡಿಕೆ ತಿಂದ್ರೆ ನಡೀತೈತಿ. ನಾವು ಹೃದಯ ಶುದ್ಧಿ ಐತ್ರಿ ನಮ್ದು ಅಂತ ಹೇಳಿ. ನೋ, ತಂಬಾಕು ತಿನ್ನಬಾರ್ದು, ಬೀಡಿ ಸಿಗರೇಟ್ ಕುಡಿಬಾರ್ದು, ಇದೆಲ್ಲ ಸಾಮಾನ್ಯವಾದಂತ ಎಲ್ಲರೂ ತಿಳಿಯತಕ್ಕಂಥ. ಆದ್ರೆ ಇಲ್ಲಿ ಎಷ್ಟು ಚೆನ್ನಾಗಿದೆ. ನಾನು ಯಾಕೆ ಹೇಳ್ತಾ ಅಂದ್ರೆ, ಈಗಲೂ ಅವ್ವ ಆದಾಮ್ ಮೋಸ ಹೋಗಿದಂಗೆ ಈಗಲೂ ಕೆಲವು ವಿಶ್ವಾಸಿಗಳು ಮೋಸ ಹೋಗ್ತಾ ಇದ್ದೀರಿ ಎಂಬುದಾಗಿ ನನ್ನ ಪ್ರಾರ್ಥನೆ. ನೀವು ಮೋಸ ಹೋಗಬೇಡ್ರಿ ಎಂಬುದಾಗಿ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕಾಗಿ ಇಲ್ಲಿ ಬಹಳ ಪ್ರಾಮುಖ್ಯವಾದಂತ ಸಂಗತಿ ಇವತ್ತು ಮಿಸ್ ಮಾಡ್ಕೋತಾ ಇದೆ. ಏನಂತ ಹೇಳಿದ್ರೆ, ಅವ್ವ ಆದಾಮನನ್ನು ಗದರಿಸ್ತಾರೆ. ಏನವರು ದೇವರ ಮಾತಿಗೆ ಅವಿಧೇಯರಾಗಿ ಪಾಪ ಮಾಡಿದಕ್ಕಾಗಿ ಮಾನವ ಜಾತಿಗೆಲ್ಲ ಏನ್ ಬಂತು? ಶಾಪ ಬಂತು ಎಂಬುದಾಗಿ. ಆದ್ರೆ ನಾವೇನ್ ಮಾಡ್ತಾ ಇದ್ದೇವೆ? ಬರ್ತಾ ಬೈಬಲ್ ಅನ್ನು ಓದ್ತಾ ದುಷ್ಟರ ಆಲೋಚನೆ ತೆಗೆದುಕೊಂಡು ಮತ್ತು ಪಾಪಕ್ಕೆ ಬಿದ್ದು ಅವಿಧೇಯರಾಗ್ತಾ ಇದ್ದೇವಾ? ನನ್ನ ಪ್ರಿಯ ಸಹೋದರೇ, ನಿಮ್ಮನ್ನು ನೀವು ಮೋಸಗೊಳಿಸ್ಕೋತಾ ಇದ್ದೀರಾ. ಯು ಆರ್ ನಾಟ್ ಡಿಸೀವಿಂಗ್ ಗಾಡ್. ನೀನು ದೇವರು ಮೋಸ ಮಾಡ್ತಾ ಇಲ್ಲ ನನ್ನ ಪ್ರಿಯ ಸಹೋದರಿ.
ನೀನು ದೇವದಾಸನ ಮೋಸ ಮಾಡ್ತಾ ಇಲ್ಲ, ನೀನು ಸೇವಕರನ್ನು ಮೋಸ ಮಾಡ್ತಾ ಇಲ್ಲ. ನೀನು ಅಪ್ಪನಿ ಆಪ್ಕು ಧೋಕಾ ದೇರಾ ಭೈ, ಜಾಗೋ ಜಾಗೋ, ಎಚ್ಚೆತ್ತುಕೊಳ್ಳಿರಿ. ನಿಮ್ಮನ್ನು ನೀವು ಮೋಸ ಮಾಡ್ಕೊಳ್ತಾ ಇದ್ದೇವೆ, ನಮ್ಮನ್ನು ನಾವು ಮೋಸ ಮಾಡ್ಕೊಳ್ತಾ ಇದ್ದೇವೆ. ಅವಿಧೇಯತ್ವ ಈಗಲೂ ಮತ್ತು ತಿರುಗಿ ಆದಾಮನ ಮಾಡಿರುವ ಪಾಪ ತಿರುಗಿ ಸೈತಾನನು ನಮ್ಮ ಜೀವನದಲ್ಲಿ ಹಾಕಿದ್ರೆ ಅದನ್ನು ಅವಿಧೇಯರಾಗಿ ದುಷ್ಟರ ಆಲೋಚನೆಯಂತೆ ಪಾಪಾತ್ಮ ಮಾರ್ಗದಲ್ಲಿ ನಿಂತುಕೊಂಡು ಧರ್ಮನಿಂದೆಗಳನ್ನು ಕೂತ್ಕೊಂಡು ಬಂದಿರತಕ್ಕಂತ ಅವಿಧೇಯತ್ವ, ದಯಮಾಡಿ ಅವಿಧೇಯತ್ವವನ್ನು ಪಡ್ಕೊಂಡು ದೇವರನ್ನೆಲ್ಲ ಮೋಸ ಮಾಡೋದು, ನಿಮ್ಮ ಆತ್ಮೀಯ ನಾಯಕನನ್ನ ನೀವು ಮೋಸ ಮಾಡೋದು, ನಿಮ್ಮನ್ನು ನೀವು ಮೋಸ ಮಾಡ್ಕೋತಾ ಇದ್ರಿ, ಅಕಲೈಕ್ಯನೇ ಇರಿದ್ರಿಗೂ ಅಂತ ಹೇಳ್ತಾರೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಹೀಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ನೇ ವಚನದಿಂದ ನಾವು ಓದ್ತಾ ಬರೋಣ. ದಯಮಾಡಿ ಕೇಳಿಸ್ಕೋತೀರಿ. ಈ ಬೈಬಲ್ ಅಧ್ಯಯನದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಇದೆ. ಇವತ್ತು ನನ್ನ ಶೀರ್ಷಿಕೆ ಏನಂದ್ರೆ, ನಂಬಿಕೆಯಿಂದ ವಿಧೇಯರಾಗ್ರಿ. ವಿಧೇಯತೆ ಇಲ್ಲದೆ ನಂಬಿಕೆ ಇಲ್ಲ, ನಂಬಿಕೆ ಇಲ್ಲದೆ ವಿಧೇಯತೆ, ಎರಡೂ ಅವಳಿ ಮಕ್ಕಳಿದ್ದ ಹಾಗೆ. ಪ್ರೈಸ್ ಲಾರ್ಡ್ ಜೀಸಸ್. ಈಗ ಬ್ರದರ್, ಕಂಪ್ಲೀಟ್ ಬೈಬಲ್ ಇದೆಯಲ್ಲ, ಆದಿಕಾಂಡದ ಪ್ರಕಟಣೆಯವರೆಗೆ ಒಂದೇ ಥೀಮ್. ಈಗ ನೀವು ಕೇಳಿದ್ರೆ ಶೀರ್ಷಿಕೆ ಒಂದೇ ಥೀಮ್ ಮೇಲಿದೆ, ಅದು ಮತ್ತೇನಲ್ಲ, ದೇವರ ಮಾತಿಗೆ ವಿಧೇಯರಾಗಿ ನಡೆಯುವುದೇ. ಇದೇ ನಿಜವಾದ ಆರಾಧನೆ ಎಂಬುದಾಗಿ ಹೇಳಿದ್ದೀನಿ. ದೇವರ ಕರ್ತನಾದ ಯೆಹೋವನ, ಆ ರಕ್ಷಕನ, ವಿಮೋಚಕನ ಮಾತಿಗೆ ವಿಧೇಯರಾಗಿ ನಡೆಯೋದೇ ಮುಖ್ಯವಾದಂತ ಈ ಬೈಬಲ್ನ ಶೀರ್ಷಿಕೆಯಾಗಿದೆ. ನಾವೇನು ಕಲಿಸಿದ್ರು, ನಾವು ಕಲಿಸೋದು ದೇವರ ಆಜ್ಞೆಗಳಿಗೆ ವಿಧೇಯರು ಹೇಗೆ ಆಗಬೇಕು, ವಿಧೇಯರಾಗೋದ್ರಿಂದ ನಮ್ಗೆ ಏನು ಸುಖ ಇದೆ, ಎಷ್ಟು ಶಾಂತಿ ಇದೆ, ಎಷ್ಟು ನೆಮ್ಮದಿ ಇದೆ, ಎಷ್ಟು ಜಯ ಇದೆ. ನೀವೇನೂ ಇಲ್ಲ, ಪ್ರಾರ್ಥನೆ ಮಾಡ್ಲಿಕ್ಕೆ ಬರುದಿಲ್ಲ, ಹೆದರಿಕೆ ನಿಮಗೆ, ಪರವಾಗಿಲ್ಲ, ಸ್ತೋತ್ರ ಮಾಡ್ರಿ ನಮ್ಮ ಜೊತೆಲಿ, ಆಮೇನ್ ಹಲ್ಲಲ್ಲಿ ಅಂತ ಹೇಳ್ರಿ. ಆದ್ರೆ ವಿಧೇಯತೆ ಆಗಲಿಕ್ಕೆ ಹೆದರಿಕೆಯಾ? ವಿಧೇಯರಾಗಿ ಸಂಪೂರ್ಣ ಆಗುವ ವಿಧೇಯರಾಗಬಹುದು ನಾವು. ಅದಕ್ಕಾಗಿ ಹೀಬ್ರಿಯರ ಬರೆದ ಪತ್ರಿಕೆ 11ನೇ ಅಧ್ಯಾಯ 8ರಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ನಂಬಿಕೆಯಿಂದ ನಮ್ಮ ವಿಶ್ವಾಸದ ರಾಷ್ಟ್ರಪಿತ ಆಗಿರತಕ್ಕಂಥ ಅಬ್ರಾಮನು ಕರೆಯಲ್ಪಟ್ಟಾಗ ಕೂಡಲೇ, ಹೇಗೆ? ಇಮಿಡಿಯೇಟ್ಲಿ, ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾದ, ಬಾ ಕಿಂಗ್ ಜೇಮ್ಸ್ ತೆಗಿರಪ್ಪ, ಬಹಳ ದಯಮಾಡಿ ಒಂದು ಕಿಂಗ್ ಜೇಮ್ಸ್ ತೆಗೆದಿಟ್ಕೊಳ್ಬಿಡ್ರಿ. ಯಾಕಂದ್ರೆ ಅಲ್ಲ, ಹೀಬ್ರಿಯರ ಬರೆದ ಪತ್ರಿಕೆ 11:8 ಇಲ್ಲಿ ಬೈ ಫೇ ಸದೋಣಮ್ಮ ಅಬ್ರಾಮನು ಕರೆಯಲ್ಪಟ್ಟಾಗ విశ్వాసమును బట్టి పిలువబడకు పిలుపునకు ಲೋಬನಡು ಅಂದ್ರೆ విశ్వాసದಿಂದ కరెಗೆ విధేయనాదను. ఈ లోబడుట లేదు కాబట్టి జనం పతనమైపోతుంది. ತಾನು ಸ್ವಾಸ್ಥ್ಯವಾಗಿ ಹೊಂದಬೇಕಾಗಿರುವ ದೇಶವನ್ನು బయలు వెళ్ళి మరియు ఎక్కడికి వెళ్ళవలెనో అది ఎవరు బయలు అది ಅವನು ವಾಗ್ದಾತ ದೇಶಕ್ಕೆ, ನಂಬಿಕೆಯಿಂದಲೇ ಆತನು ವಾಗ್ದಾನ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಬೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅಲ್ಲೇ ತಪ್ಪಿ ಬಂತು ನೋಡ್ರಿ, ಹೆಂಟು ತಪ್ಪಿ ಪೂರಾ ಮೂವ್ ಐತಿ, 8 ಹೋದ್ರಿ. ನಂಬಿಕೆಯಿಂದಲೇ ಅಬ್ರಾಮನು ಕರೆಯಲ್ಪಟ್ಟಾಗ, ಇದು ಪಾಯಿಂಟ್ ಹೋಗ್ಬೇಕ್ರಿ. ಇದು ನಂಬಿಕೆಯಿಂದ ಅಬ್ರಾಮನು ಕರೆಯಲ್ಪಟ್ಟಾಗ ವಿಧೇಯನಾಗಿ ಲೋಬಡಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿರುವ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾಗಿರುವ ಸ್ಥಳ ಯಾವುದೆಂದು ಗೊತ್ತಿಲ್ಲದೆ ಇದ್ದರೂ ಹೊರಟು ಹೋದನು. ಮುಂದೆ ಹೋದ್ರಮ್ಮ, ಕಂಟಿನ್ಯೂ ಮಾಡಿ, ಅಂಡರ್ಲೈನ್ ಮಾಡಿ. ನಂಬಿಕೆಯಿಂದಲೇ ಆತನು ವಾಗ್ದಾನ ದೇಶದಲ್ಲಿ ಅನ್ಯ ದೇಶದಲ್ಲಿದ್ದವನು. ಏನು ಪರ್ಮನೆಂಟ್ ಮನೆಗಳಿಲ್ಲ, ಏನಿಲ್ಲ, ಪರ್ಮನೆಂಟ್ ಮನೆಗಳಿಲ್ಲ, ಗೂಡಾರಗಳಲ್ಲಿ ಇದ್ದುಕೊಂಡು ಅನ್ಯ ದೇಶದಲ್ಲಿ ಮತ್ತು ಇದ್ದುಕೊಂಡು ಏನಾಗಿದ್ದನು? ಒಂದು ಪ್ರವಾಸಿಯಾಗಿದ್ದನು. ಮುಂದೆ
ಅದೇ ವಾಗ್ದಾನಕ್ಕೆ ಅದೇ ವಾಗ್ದಾನಕ್ಕೆ ಬಾಧ್ಯರಾಗಿದ್ದ ಇಸಾಕ ಯಾಕೋಬರೊಂದಿಗೆ ಗುಡಾರಗಳಲ್ಲಿ ವಾಸಿಸಿದನು. ಕಾರಣ ಏನಂದ್ರೆ ದೇವರು ಯಾವುದನ್ನು ಕಟ್ಟುವಾತನೋ ಮಾಡುವಾತನಾಗಿದ್ದಾನೋ ಅಸ್ಥಿವಾರವುಳ್ಳ ಆ ಪಟ್ಟಣಗಳಿಗೋಸ್ಕರ ಅವರು ಎದುರು ನೋಡುತ್ತಿದ್ದರು. ಇದಲ್ಲದೆ ಸಾರ ಇಸಾಕ್ ಆಯ್ತು, ಸಾರಳು ಸಹ ವಾಗ್ದಾನ, ಎಲ್ಲ ಹೇಳ್ತೀವಿ ವಾಗ್ದಾನ ಮಾಡಿದ್ದಾತನು, ವಾಗ್ದಾನ ಮಾಡಿದ್ದ ಆತನು ಸರ್ವಶಕ್ತನಾದ ಎಲ್ಶಡಾಯಾದ ದೇವರು ನಂಬತಕ್ಕವನೆಂದು ತೀರ್ಮಾನಿಸಿ ತಾನು ಪ್ರಾಯ ಮೀರಿದ್ದವಳು, ಮಗುವನ್ನು ಹೇರತಕ್ಕಂತ ಸಮಯ ಮೀರಿದ್ದವಳಾಗಿದ್ದರು, ನಂಬಿಕೆಯಿಂದಲೇ ಗರ್ಭವತಿ ಆಗುವುದಕ್ಕೆ ಶಕ್ತಿಯನ್ನು ಹೊಂದಿ ಒಂದು ಮಗುವನ್ನು ಹೆತ್ತಳು. ಮುಂದೆ ಆದುದರಿಂದ ಏನು ಮೃತಪ್ರಾಯಣ ಅಂದ್ರೆ ಮೃತಪ್ರಾಯಣ ಅಂದ್ರೆ ಗರ್ಭ ಸತ್ತೋಗಿದ್ದ ಗರ್ಭ ಅಂದ್ರೆ ಸತ್ತೋಗಿರೋ ಮೃತಪ್ರಾಯನಾಗಿದ್ದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆ. ಯಾರು? ಹಲೋ ಸ್ತ್ರೀ ಮಾತ್ರ ಮೃತಪ್ರಾಯದವಳಲ್ಲ, ಅವಳದು ಮಕ್ಕಳನ್ನು ಹೇರುವ ಸಮಯ ಹೋಯ್ತು. ಪುರುಷನಿಗೂ ಹೇಳ್ತಾ ಇದ್ದಾನೆ, ಪುರುಷನು ಕೂಡ ಹೇರಿಗೆ ಸಮಯ ಹೋಯ್ತು. ಮೃತಪ್ರಾಯ ಅಂದ್ರೆ ಪುರುಷನು ಕೂಡ ಮಕ್ಕಳನ್ನು ಹೇರುವ ಹುಟ್ಟಿಸುವ ಸಾಮರ್ಥ್ಯ ಹೋಯ್ತು ಅಂತ ಮೃತಪ್ರಾಯನಾದ ಒಬ್ಬನಿಂದ ಆಕಾಶದ ನಕ್ಷತ್ರಗಳಂತೆ ಗುಂಪು ಗುಂಪಾಗಿಯೂ ಸಮುದ್ರ ತೀರದಲ್ಲಿರುವ ಉಸುಬಿನಂತೆ ಅಸಂಖ್ಯವಾಗಿಯೂ ಹುಟ್ಟಿದರು. ಇವರೆಲ್ಲರೂ ವಾಗ್ದಾನವನ್ನು ಫಲವನ್ನು ಹೊಂದದೆ ಆ ವಾಗ್ದಾನದ ಫಲವನ್ನು ದೂರ, ಯಾರು? ಯೇಸು ಕ್ರಿಸ್ತನ ಜನ್ಮವನ್ನು, ಯೇಸು ಕ್ರಿಸ್ತನ ಕ್ರಿಸ್ಮಸ್ ಅನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ನಿಶ್ಚಯವೊಡನೆ ಅಂದ್ರೆ ಅಕ್ಷಯವೊಡನೆ ದೃಢ ಸಂಕಲ್ಪದ ಒಡನೆ ಅಪ್ಪಿಕೊಂಡು ನಂಬಿಕೆ ಉಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶಿಗಳು ಪ್ರವಾಸಿಗಳಾಗಿದ್ದೇವೆ ಎಂದು ಒಪ್ಪಿಕೊಂಡ್ರ. ಇಂಥ ಮಾತುಗಳನ್ನು ಆಡುವವರು ತಾವು ಒಂದು ದೇಶವನ್ನು ಹುಡುಕುವರೆಂದು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತಾರೆ. ಮುಂದೆ ತಾವು ಹೊರಟು ಬಂದಿದ್ದ ದೇಶದ ಮೇಲೆ ನಿಜವಾಗಿ ಮನಸ್ಸಿಟ್ಟವರಾಗಿದ್ದರೆ ತಿರುಗಿಯಲ್ಲಿ ಹೋಗುವುದಕ್ಕೆ ಅವಕಾಶವಿತ್ತು. ಆದರೆ ಈಗ ಅವರು ಪರಲೋಕವೆಂಬ ಉತ್ತಮ ದೇಶವನ್ನು ಹಾರೈಸುವವರಾಗಿದ್ದು ಆ ದೂತರಿಂದ ದೇವರವರು ದೇವರೆನಿಸಿಕೊಳ್ಳುವುದಕ್ಕೆ ನಾಚಿಕೊಳ್ಳದೆ ಅವರಿಗೋಸ್ಕರ ಒಂದು ಪಟ್ಟಣವನ್ನು ಸಿದ್ಧ ಮಾಡಿದ್ದಾನೆ. ಅಬ್ರಾಮನು ಶೋಧಿತನಾಗಿ ಅಂಡರ್ಲೈನ್ ಮಾಡಿ, ನಂಬಿಕೆಯಿಂದಲೇ ಇಸಾಕನನ್ನು ಸಮರ್ಪಿಸಿದನು. ಆ ವಾಗ್ದಾನಗಳು ಹೊಂದಿದ್ದ ಅವನು ತನ್ನ ಒಬ್ಬನೇ ಮಗನನ್ನು ಸಮರ್ಪಿಸಿದನು. ಅವನ ವಿಷಯದಲ್ಲಿ ಇಸಾಕನಲ್ಲಿಯೇ ನಿನ್ನ ಸಂತತಿ ಕರೆಯಲ್ಪಡುವುದೆನ್ನದು ಹೇಳಲ್ಪಟ್ಟಿತ್ತು. ತನ್ನ ಮಗನನ್ನು ಸತ್ತವರೊಳಗಿಂದ ದೇವರು ಎಬ್ಬಿಸಲಿಕ್ಕೆ ಸಮರ್ಥನಾಗಿದ್ದಾನೆಂದು ಎನಿಸಿದನು. ಸತ್ತವನವರಿಗೆ ಜೀವಿತನಾಗಿ ಬಂದವನಂತೆ ಅವನನ್ನು ಉಪಮಾನವಾಗಿ ಹೊಂದಿದನು. ಯಾರನ್ನು? ಇಸಾಕನನ್ನು ಉಪಮಾನವಾಗಿ ಹೊಂದಿದನು. ಆಮೇಲೆ ನಂಬಿಕೆಯಿಂದಲೇ ಇಸಾಕನು ಮುಂದೆ ಬರಬೇಕಾದವುಗಳ ನಂಬಿಕೆಯಿಂದಲೇ ಇಸಾಕನು ಮುಂದೆ ಬರಬೇಕಾಗಿದ್ದವರಲ್ಲಿ ವಿಷಯದಲ್ಲಿ ಯಾಕೋಬನನ್ನು ಏಸಾವನನ್ನು ಆಶೀರ್ವದಿಸಿದನು. ನಂಬಿಕೆಯಿಂದಲೇ ಯಾಕೋಬನು ಸಾಯ್ತಿರುವಾಗ ಇಬ್ಬರು ಮಕ್ಕಳನ್ನು ಆಶೀರ್ವದಿಸಿ ನೋಡ್ರಿ, ನಂಬಿಕೆಯಿಂದಲೇ ಯೋಸೇಫನ ಇಬ್ಬರ ಮಕ್ಕಳನ್ನು ಆಶೀರ್ವದಿಸಿದನು. ಥ್ಯಾಂಕ್ ಯು ವೆರಿ ಮಚ್. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತೀರಲ್ವಯ್ಯ. 19 ಮುಗೀತಲ್ಲ, 19ವರೆಗೆ ಸಾಕು. ಥ್ಯಾಂಕ್ ಯು. ಈಗ ನನ್ನ ವಿಷಯ ಏನಂದ್ರೆ, ನಂಬಿಕೆಯಿಂದಲೇ ಅಬ್ರಾಮನು ವಿಧೇಯನಾಗಿದ್ದಾನೆ. ವಿಧೇಯನಾಗಿರುವುದರಿಂದಲೇ ಅಬ್ರಾಮನು ವಿಶ್ವಾಸಿಗಳಿಗೆ ರಾಷ್ಟ್ರಪಿತ ಆದನು. ಅಷ್ಟೇ ಅಲ್ಲದೆ ಇವತ್ತಿಗೂ ಆತನ ವಿಧೇಯತ್ವ ನಮಗೆ ಮಾದರಿಯಾಗಿ ಕೊಟ್ಟಿದ್ದಾನೆ. ಇಲ್ಲಿ ಅಬ್ರಾಮನು ಕ್ರೈಸ್ತವನಲ್ಲ. ಮೊದಲಾಗಿ ಅಬ್ರಾಮನು ಒಂದು ದೇವರ ಜನಾಂಗಕ್ಕೆ ಸಂಬಂಧಪಟ್ಟವನಲ್ಲ. ಅಬ್ರಾಮನು ಪೂರ್ವದಲ್ಲಿ ಯಾರು? ವಿಗ್ರಹಗಳನ್ನು ಮಾಡಿ ವಿಗ್ರಹಾರಾಧಿಕನಾಗಿರ್ತಕ್ಕಂಥ ವ್ಯಕ್ತಿ ಆತನು. ಆದರೆ ದೇವರ ಅಬ್ರಾಮನಿಗೆ ದರ್ಶನ ಕೊಟ್ಟು ಕರೆದಾಗ ಅಬ್ರಾಮನಿಗೆ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೇನೆ ಅಂತೇಳಿ. ಆದ್ರೆ ಒಂದು ಮಾತ್ರ ಗೊತ್ತಿದ್ದು, ಆ ಮನುಷ್ಯನ ನೋಡಿದ ಕೂಡಲೇ, ಅವನ ಮಾತು ನೋಡಿದ ಕೂಡಲೇ ಅರ್ಥ ಆಗ್ತದೆ, ಈ ಮನುಷ್ಯ ನನ್ನ ತಗೊಂಡೋಗಿ. ಕೆಲವು ಜನ ಮೋಸ ಹೋಗ್ತಾರೆ. ಆದ್ರೆ ದೇವರು ಅಬ್ರಾಮನಿಗೆ ದರ್ಶನ ಕೊಟ್ಟಾಗ ಗೊತ್ತಿದೆ. ಆ ದರ್ಶನದಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ಕರೆದಾತನು, ಅವಳು ಹೇಳ್ತಾರೆ, ಯಾರು? ಅಬ್ರಾಮನ ಹೆಂಡತಿ ಹೆಸರೇನ್ರಿ? ಸಾರಾಳು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾಳೆ. ವಾಗ್ದಾನ ಮಾಡಿದ್ದಾತನು ನಂಬಿಕಸ್ತನು, ನಂಬತಕ್ಕಂಥವನು ಎಂಬುದಾಗಿ. ಅಂದ್ರೆ ಅರ್ಥ ಏನು? ಅಬ್ರಾಮನು ಎಲ್ಲಿ ಹೋಗ್ತಾ ಇದ್ದಾನೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ನೀರಿದೆಯೋ, ಮನೆ ಇದೆಯೋ, ಗುಡ್ಡ ಇದೆಯೋ, ಕೆಲಸ ಇದೆಯೋ, ಜಾಬ್ ಇದೆಯೋ, ಏನು ಗೊತ್ತಿಲ್ಲ. ಆದ್ರೆ ಕರೆದವನು ಯಾರಂತ ಗೊತ್ತಿದೆ. ದೇವ್ರ ಮಕ್ಕಳೇ, ನೆನ್ಪಿಟ್ಕೊಳ್ರಿ, ನೀವು ಬಹಳ ಜನರು ನಾವು ದೇವರನ್ನು ತಿಳ್ಕೊಳ್ಳದೆ ಇರುವುದರಿಂದ ನಮ್ಮ ನಂಬಿಕೆ ತಬ್ಬಿಬ್ಬಾಗ್ತಾ ಇದೆ. ನಿನ್ನೆ ಒಂದು ಬೇರೆ ಮನೆಯಲ್ಲಿ ಪ್ರೇಯರ್ ನಡೀತು ಬ್ರದರ್. ಹಲ್ಲೆಲೂಯಾ. ಅಲ್ಲಿ ನಾವು ನೋಡಿದ್ರೆ ನಮ್ಮ ಅಧ್ಯಕ್ಷರು ಯಾವಾಗ ಹೇಳ್ತಾ ಇರ್ತಾರೆ. ನಮ್ಮ ಅಧ್ಯಕ್ಷರು ಗೊತ್ತಿದ್ದಲ್ರಿ, ಎಸ್ ಡೇವಿಡ್ ಅವರು, ಅವ್ರ ಅಧ್ಯಕ್ಷರು ನಿಮ್ಗೆ ಚೆನ್ನಾಗಿ ಪರಿಚಯ ಇದೆ. ಆಯನ ನಾಕೆಂದು ತಿಳಿಯೋದು ಅವನ ಡೇವಿಡ್ ಅವರು ಬಹಳ ಒಳ್ಳೆ ವ್ಯಕ್ತಿ ಅಂತೇಳಿ, ತಾಯಿಗೂ ಒಳ್ಳೆ ಸಾಕ್ಷಿ ಗೊತ್ತಿದೆ ಅವ್ರ ಬಗ್ಗೆ. ಬಹಳ ಒಳ್ಳೆ ವ್ಯಕ್ತಿ. ಅಧ್ಯಕ್ಷರು ಆವಾಗ ಹೇಳ್ತಾರೆ, ಬಹಳ ಬೈಬಲ್ ಓದಿದ್ದಾರೆ ಅವರು 7-8 ಸಾವಿರ ಮೇಲೆ ಓದಿರ್ಬೋದು ಅವರು ಬೈಬಲ್. ಆದ್ರೆ ಬೈಬಲ್ ಪುಸ್ತಕಗಳು ಬಹಳ ಓದಿದ್ದಾರೆ. ಬಹಳ ಸೀನಿಯರ್ ಅವರು. ನಾವು ಸ್ವಲ್ಪ ಅವ್ರ ಮುಂದೆ ಸಣ್ಣವರು. ಅವಾಗ ನಮ್ಮ ನೋಡ್ತಾ ಇದ್ದು, ನಾವು ಮಾತಾಡೋದು, ನಾವೆಲ್ಲ ಮಾಡೋದೆಲ್ಲ ನೋಡ್ತಾ ಇದ್ದು, ಏನೋಪ್ಪ ನಿಮ್ದು ನೋಡ್ತಾ ಇದ್ರೆ, ಅವರು ಬೇಕಾದ್ರೆ ಬೈಬಲ್ ಓದಿದ್ದವರು. ಅದಕ್ಕಾಗಿ ನಾವು ಪೂರ್ವ ಸಭೆಯಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಒಂದು ಸ್ವಲ್ಪ ಲೋಪ ಇತ್ತು. ಏನಂದ್ರೆ, ಶತ್ರುಗಳ ಮೇಲೆ ನಮ್ಮ ಪೂರ್ವದಲ್ಲಿರ್ತಕ್ಕಂಥ ಒಂದು ಗುಂಪಿತ್ತು. ಆ ಗುಂಪಿನಲ್ಲಿ ದೇವರೇ ಶತ್ರುಗಳನ್ನು ಮುರಿಯ ದೇವರೇ, ಅವರು ತುಳಿಯ ದೇವರೇ, ಅವ್ರನ್ನ ಅಡಿಚಿನವ್ರಕ್ಕೂ ದೇವರೇ, ಪಿಡಿಚಿನವ್ರಕ್ಕೂ ಅಂತೇಳಿ ಪ್ರಾರ್ಥನೆ ಮಾಡುವಾಗ ಮಾಡ್ತಿದ್ರು ನಮ್ಮ ಪೂರ್ವದಲ್ಲಿರ್ತಕ್ಕಂಥ ಒಂದು ಗುಂಪಿನಲ್ಲಿ. ಅವಾಗ ಈ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು ಅವಾಗ ಅಧ್ಯಕ್ಷರಲ್ಲ, ಅವರು ಬಿಲೀವರ್ ಆಗಿದ್ರು. ಅವ್ರು ಅವಾಗಲೂ ಬಹಳ ಬೈಬಲ್ ಓದಿದವರು. ಅವರು ಅರೆ ನಾನು ಎಲ್ಲ ನಿಮ್ದೆಲ್ಲ ಹಿಡಿಸ್ತದಪ್ಪ, ನೀವೆಲ್ಲ ಪ್ರೇಯರ್ ಚೆನ್ನಾಗಿ ಮಾಡ್ತೀರಿ, ಪ್ರಸಂಗ ಚೆನ್ನಾಗಿ ಮಾಡ್ತೀರಿ, ಹಾಡು ಚೆನ್ನಾಗಿ ಆಡ್ತೀರಿ, ಎಲ್ಲಾ ಚೆನ್ನಾಗಿದೆ, ಅದು ಒಂದೇನೋ ನಂಗೆ ಹಿಡಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಂಗೆಲ್ಲಿ ಗೊತ್ತೈತಿ? ನಾನು ಆವಾಗ ನಾವು ಬಿಲಿವರೇ, ನಮ್ಮ ಸೀನಿಯರ್, ನಮ್ಮ ಪಾಸ್ಟರ್ ಗೊತ್ತಿದ್ದಷ್ಟು ನಿನ್ಗೇನು ಗೊತ್ತೈತಿ ಅಂತ ಹೇಳ್ತಾರೆ. ಅದು ಏನೋಪ್ಪ, ನಾನು ಇಷ್ಟು ಭಕ್ತರ ಪುಸ್ತಕಗಳನ್ನು ಓದಿದ್ದೇನೆ. ಭಕ್ತ ಸಿಂಗ್ ಪುಸ್ತಕ ಓದಿದ್ದೇನೆ, ಸಾಧು ಸುಂದರ್ ಸಿಂಗ್ ಪುಸ್ತಕ ಓದಿದ್ದೇನೆ, ಕೈಲಾಶ್ ಮಹಾರಾಷ್ಟ್ರ ಪುಸ್ತಕ ಓದಿದ್ದೇನೆ, ಫಾಕ್ಸ್ ದರ ಅಂದ್ರೆ ಫಾಕ್ಸ್ ಅನ್ನೋರು ಆಂಧ್ರ ಪ್ರದೇಶ ಬಂದಿರು, ಫಾಕ್ಸ್ ಬಿಲಿಗ್ರಾಮ್, ಎಲ್ಲರ ಪುಸ್ತಕಗಳು ಓದಿದ್ದೇನೆ. ಈ ಇಡಿಚಿನವ್ರಕ್ಕೂ ಪಿಡಿಚಿನವ್ರಕ್ಕೂ ಈ ಮನಿ ಹಾಳು ಮಾಡು, ಅವ್ರ ಕಾಲು ಮುರಿ ಅಂತೇಳಿ ಕೆಲವು ಗುಂಪಿನಲ್ಲಿದ್ದಾರೆ, ಅವರು ಪ್ರಾರ್ಥನೆ ಮಾಡ್ತಾರೆ. ಇದು ನಾನು ಎಲ್ಲೂ ಕೇಳಿಲ್ಲ, ಬೈಬಲಲ್ಲೂ ಕೂಡ ಓದಿಲ್ಲ ಅಂತ ಹೇಳಿದ. ಅವಾಗ ದಾವೀದನ ಕೆಲವು ಕೀರ್ತನೆಗಳು ಹೇಳ್ತಾರೆ, ದೇವರೇ ಅವ್ರನ್ನು ಮುರಿದು ಹಾಕುದೇವ್ರು ಎಂಬುದಾಗಿ. ಆದ್ರೆ ಅದು ಹಳೆ ಒಡಂಬಡಿಕೆಯಲ್ಲಿ ಅದು ಸನ್ನಿವೇಶ ಬೇರೆ ಇತ್ತು ಅಲ್ಲಿ. ಆದ್ರೆ ಇಲ್ಲಿ ಸನ್ನಿವೇಶ ಅಂತದಲ್ಲ, ಅಲ್ಲಿ ಯುದ್ಧ ನಡೀತಿತ್ತು. ಯುದ್ಧದಲ್ಲಿ ಶತ್ರುಗಳು ದಾಳಿ ಮಾಡ್ತಿರುವಾಗ ಆ ದಾಳಿ ಮಾಡುವ ದೇವರೇ ನಮ್ಮನ್ನು ರಕ್ಷಿಸು, ಅವರನ್ನು ಕಾಪಾಡು ಎಂಬುದಾಗಿ ಹೇಳ್ಕೊಂಡು ದಾವೀದನ ಪ್ರಾರ್ಥನೆ ಮಾಡ್ತಿದ್ದ. ಆದ್ರೆ ವಿಶ್ವಾಸಿಗಳು ಇಲ್ಲಿ ಅಮಾಯಕರಾದ ಭಕ್ತರನ್ನು ತುಳಿದೇವ್ರೆ, ಮುರಿದೇವ್ರೆ ಅಂತ ಹೇಳಿದ್ರೆ ಇದು ಎಂತ ಪ್ರಾರ್ಥನೆ ಇದು ಅಂತ ಗೊತ್ತಿದ್ರು. ಅವಾಗ ಅಧ್ಯಕ್ಷರಲ್ಲ, ಅವರು ಬಿಲೀವರ್ ಆಗಿದ್ರು. ಅವ್ರು ಇವತ್ತು ಯಾಕೆ ನಮ್ಮ ಸಭೆಯಲ್ಲಿ ಅಧ್ಯಕ್ಷರು ಮಾಡಿದಾರೆ ಅಂದ್ರೆ, ಅವರು ದೇವರಿಗೆ ಬಹಳ ಭಯಪಡ್ತಾರೆ. ಅವ್ರಿಗೆ ಪಬ್ಲಿಕಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಬರೋದಿಲ್ಲ, ಹೆದರ್ತಾರ ಅವರು. ದೇವರು ಅಂದ್ರೆ ಬಹಳ ಹೆದರಿಕೆ ಅವ್ರಿಗೆ. ಅವ್ರನ್ನ ಯಾಕೆ ಅಧ್ಯಕ್ಷರು ಮಾಡಿದಾರೆ ಅಂದ್ರೆ, ನಮ್ಮ ಸಭೆ, ನಾನಲ್ಲ ಅಧ್ಯಕ್ಷರು ಮಾಡಿದ್ರು, ನಮ್ಮ ಸಭೆಯಿಂದ ಎಲ್ಲಾ ಜನರು ಅಧ್ಯಕ್ಷರು ಮಾಡಿದಾರೆ. ಅವರು ಒಂದ್ ಮತ್ತೆ ಏನೋರಪ್ಪ, ಮತ್ತು ಅವಾಗ ಹೇಳ್ತಾರೆ, ನೀರ್ ಹಿಂಗ ದೇವರನ್ನ ತಿಳಿಸ್ಕೊಲಿದ್ರ ಅಂದ್ರು.
ನಮ್ಮ ಜೊತೆಯಲ್ಲಿ ಅವ್ರ ತಮ್ಮ ಇದ್ದ ಕದೀಮ. ಅವನಿಗೆ ಹೇಳ್ತಿದ್ದ ಆ ತಮ್ಮ, ಅವರೇನು ಜೀವಿತ ಕಾಲಂ ಅಂತ ಮಾರವರಾನು ಅಂತ ಹೇಳಿ. ಸಿಕ್ಕಿದ್ದಾಗಿ ನೋಡ್ತಾ ಇದ್ದಾನೆ, ನೀನು ಈ ಯಾವತ್ತೂ ಚೇಂಜ್ ಆಗುದಿಲ್ಲ, ನೀವು ಮಾರಿನ ಹೊಂಟೆ ನೀನು ನಮ್ಮನ್ನ ಅಂಟಾಡು ಕೆಲ್ಸಗದ. ಆಯನ ಕಸಿನ್ ತಮ್ಮಡು. ಅಲ್ಲೆಲ್ಲೂಯ್ಯ. ಹಾಗೆ ಹೇಳ್ತಾ ಇದ್ರೆ ಮತ್ತು ನನಗೂ ಇಬ್ರು ಕೂಡ್ತಿರುವಾಗ ಹೇಳ್ತೀರಿ, ಕಡೆ ನಾವು ಬೈಬಲ್ ಟ್ರೈನಿಂಗ್ ಮಾಡಿದ್ದೇವೆ. ಅಂಕಲ್ ಏನ್ ಅಂಕಲ್ ಹಿಂಗ್ ಮಾತಾಡ್ತೀರಿ ನೀವು ಅಂತ ಹೇಳಿ ಅಧ್ಯಕ್ಷರು. ಏನಪ್ಪ ನೀವೆಲ್ಲ ಎಲ್ಲೆಲ್ಲಿ ಓದಿದ್ರು ಗೊತ್ತಿಲ್ಲ, ನಾನು ಓದಿರುವ ಬೈಬಲ್ ಅಲ್ಲಿ ನನಗೆ ತಿಳಿದಷ್ಟು ನಿನಗೆ ಇನ್ನೂ ದೇವರು ತಿಳ್ಕೊಂಡಿಲ್ಲ ನೀನ್ ಅಂತ ಹೇಳಿದ. ಏನು ಮಸ್ತ್ ಹೇಳಿದ, ಅದ್ರ ನಮ್ಗೆ ಅರ್ಥ ಆಗ್ತಿಲ್ಲ. ಕ್ಯಾ ಅಧ್ಯಕ್ಷರ ನೀವು ಹಿಂಗ್ ಮಾತಾಡ್ತೀರಿ, ನಾವು ತಿಳಿದಿಲ್ಲ ಅಂತ ಹೇಳಿದ್ರು. ನಾವೆಲ್ಲ ಫಾರಿನರ್ ಕಡೆ ಬೈಬಲ್ ಟ್ರೈನಿಂಗ್ ಆಗಿತ್ತು ನಮ್ದು, ಥಿಯಾಲಜಿ ಆಗಿತ್ತು ನಮ್ದು, ಎಂತ ಬೈಬಲ್ ಟ್ರೈನಿಂಗ್ ನಮ್ಗೆ. ಏನೋ ಟ್ರೈನಿಂಗ್ ಆಗಿರಪ್ಪ, ನೀನ್ ಎಂತ ಟ್ರೈನಿಂಗ್ ಮಾಡಿರು, ವಿಧೇಯತೆ ಇಲ್ಲದಿದ್ರೆ ಎಲ್ಲ ಜೀರೋ ಅಂತ ಹೇಳಿದ. ಅಲ್ಲಿಲ್ಲ, ನೀನು ದೇವರ ಮಾತಿಗೆ ವಿಧೇಯನಾಗದೇ ಇದ್ರೆ ಎಲ್ಲ ಜೀರೋ. ಏನು ವಿಧೇಯತೆ ಇಲ್ಲ ಏನು? ದೇವ್ರ ಮಕ್ಕಳೇ, ನೀವು ನಿಜವಾಗ್ಲೂ ದೇವ್ರನ್ನ ತಿಳ್ಕೊಂಡ್ರೆ ಅವ್ರು ನಂಗೆ ಪಗಾರ ಕೊಡ್ತಾರೆ, ಇವ್ರು ನಂಗೆ ಏನಾದ್ರು ಸಹಾಯ ಮಾಡ್ತಾರೆ ಅಂತೇಳಿ ಹೀಗೆ ನೀವು ಯಾರು ಸಹಾಯ ಮಾಡ್ತಾರೆ ಅಂತೇಳಿ ಹೋಗುದಿಲ್ಲ. ನಿಜವಾಗ್ಲೂ ದೇವ್ರು ತಿಳ್ಕೊಂಡಿದನು, ಇದ್ದ ಚಪ್ಪಲಲ್ಲಿ ಇದ್ದ ಒಂದು ಜೋಡಿಯಲ್ಲಿ ಸೇವೆಗೆ ಹೊರಟ್ರೆ ದೇವರ ಅವನ ಜೊತೆಯಲ್ಲಿದ್ದುಕೊಂಡು ಅವನಿಗೆ ಎಲ್ಲಾ ಸಹಾಯವನ್ನು ಮಾಡುವ ಸಾಮರ್ಥ್ಯ ಇದೆ ಅಂತೇಳಿ ಯಾವಾಗ ನೀವು ದೇವರನ್ನು ತಿಳ್ಕೊಳ್ತೀರಲ್ಲ, ಯಾರ ಮೇಲೂ ನೀನು ನಂಬಿಕೆ ಇಡುದಿಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಅದಕ್ಕೆ ಹೇಳ್ತಾರೆ, ದೇವ್ರನ್ನ ತಿಳ್ಕೊಂಡಿಲ್ಲಪ್ಪ ನೀವು ಅಂತ ಹೇಳ್ತಿದ್ರು. ನನಗೆ ಬಹಳ ದುಃಖ ಆಗ್ತಿತ್ತು. ದೇವ್ರು ತಿಳ್ಕೊಂಡಿಲ್ಲ, ನಾವು ದೇವ್ರು ತಿಳ್ಕೊಂಡಿಲ್ಲ, ದೇವ್ರು ತಿಳ್ಕೊಂಡಿಲ್ಲ ನಾವು ಅಂತ ಹೇಳಿದ್ರು. ಅವಾಗ ಹೇಳ್ತಾರೆ, ನಿಮಗೆ ಬೈಕ್ ಬೇಕು, ಪ್ರೇಯರ್ ಪ್ರಸಂಗ ಮಾಡ್ಬೇಕಾದ್ರೆ ಎಲ್ಲರೂ ಚರ್ಚೆಗೆ ಹೋಗ್ಯಾರ, ಬೈಕ್ ಬೇಕು ನಿಮಗೆ. ಸಾಧು ಸುಂದರ್ ಸಿಂಗ್ ನೋಡಿದೀಯಾ, ಚಪ್ಪಲಿಲ್ಲ ಅವ್ರಿಗೆ, ಕಾಲ್ ರಕ್ತ ಬರ್ತಿತ್ತು, ಹಿಮಾಲಯ ಪರ್ವತದಲ್ಲಿ ಅವರ ಹೆಜ್ಜೆ ರಕ್ತದ ಹೆಜ್ಜೆಗಳಿರ್ತಿತ್ತು. ಅವರು ದೇವ್ರು ತಿಳ್ಕೊಂಡವ್ರು, ನೀವು ದೇವ್ರು ತಿಳ್ಕೊಂಡಿಲ್ಲ. ನೀವು ಏನ್ ದೇವ್ರು ತಿಳ್ಕೊಂಡಿರಿ ನೀವು? ಅಬ್ರಾಹ್ಮನ ಬಗ್ಗೆ ಎಲ್ಲ ಹೇಳ್ತೀರ, ಅಲ್ಲ ನೋಡ್ತಾರೆ, ಇವ್ರು ದಯ ಮಾಡ್ತಾರೆ, ಸುಳ್ಳು ಮಾತಾಡೋದಿಲ್ಲ ಅವರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೀವಿನ್ನೂ ದೇವರನ್ನು ತಿಳಿದುಕೊಂಡಿಲ್ಲ ಎಂಬುದಾಗಿ ನಮ್ಮ ಅಧ್ಯಕ್ಷರು ಆವಾಗ ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರನ್ನು ತಿಳಿದುಕೊಂಡವನು, ದೇವರು ಹೇಳಿದ ಹೋಗಂತ ಹೇಳಿದ್ರೆ ಅಲ್ಲೇ ದೇವರನ್ನ ಅರ್ಥ ಮಾಡಿಕೊಂಡಿದ್ದವನು ಹೆಂಗ ಹೋಗ್ಲಿ, ಅಲ್ಲಿ ಯಾರು ಇಲ್ಲಲ್ಲ, ಬಸ್ ಎಲ್ಲಿ ಬರ್ತೈತಿ, ಹೋಗೋ ಬರೋ ಬಸ್ ಇರ್ತದ, ಇವೆಲ್ಲ ಚಿಲ್ಲರ್ ಮಾತಾಡೋದಿಲ್ಲ. ವಿಮಾನವನ್ನೇ ವಾಪಸ್ ಬರುವಂತೆ ಮಾಡಿದಾನೆ. When you come to know your God is almighty in the world, nothing is impossible unto him in this world. ಈ ಜಗತ್ತಿನಲ್ಲಿ ನಿನ್ನ ದೇವರು ಸರ್ವಶಕ್ತನು ದರ್ಶನವನ್ನು ಕೊಟ್ಟಿದ್ದಾನೆ. ಅದಕ್ಕೆ ಹೇಳ್ತಿದ್ರು ನಮ್ಮ ಅಧ್ಯಕ್ಷರು, ನೀವು ದೇವರನ್ನು ತಿಳ್ಕೊಂಡಿಲ್ಲರು, ಎಷ್ಟು ಬೈಬಲ್ ಟ್ರೈನಿಂಗ್ ಮಾಡಿದ್ರು ನೀನಾದ್ರೆ ಜೀವನ ಲೈಫ್ ಚೇಂಜ್ ಆಗುದಿಲ್ಲ. ತಮ್ಮನಿಗೆ ಹೇಳ್ತಿದ್ದ, ಕಜಿನ್ ತಮ್ಮನಿಗೆ, ನೀವು ಜೀವಿತ ಲೈಫ್ ಎಲ್ಲ ನೀವು ಮಾರಿನ ಹೊಟ್ಟೆ ನಮ್ಮನ್ನ ಆಟ ನೋಡು ತಿಳಿಸ್ಕೋದಕ್ಕ ತಮ್ಮಡು. ಹಲ್ಲೆಲೂಯಾ. ನೀನು ಚೇಂಜ್ ಆಗಿದ್ರೆ ನಾನು ನಂಬುದಿಲ್ಲ, ಯಾಕಂದ್ರೆ ನೀನು ಚೇಂಜ್ ಆಗಿಲ್ಲ ಅಂದ್ರೆ ಇನ್ನೂ ದೇವ್ರನ್ನ ತಿಳ್ಕೊಂಡಿಲ್ಲ. ನೀ ಏನು ಹೋಗಿ ರೋಡ್ ಮೇಲೆ ಹಾಡು ಹಾಡ್ತೀರಿ, ಹಾಡಾಗಿ ಉಪಯೋಗ ಇಲ್ಲ, ನೀವು ಸೇವ್ ಮಾಡಿ ಉಪಯೋಗ ಇಲ್ಲ, ತರ ಪಡುದಿಲ್ಲ. ಹಲ್ಲೆಲೂಯಾ. ದೇವರನ್ನು ತಿಳಿದುಕೊಂಡವರು ಯಾರು ಆಸ್ತಿವಂತರು ಅವರು ಇವರು ಸಹಾಯ ಮಾಡ್ತಾರೆ ಎಂಬುದಾಗಿ ಆಧಾರ ಪಡುದಿಲ್ಲ. ಯಾಕಂದ್ರೆ ಆಸ್ತಿಗಳನ್ನು ಕೊಡತಕ್ಕಂಥವನು, ಭೂಮಿಯಲ್ಲಿ ಬೆಳ್ಳಿ ಬಂಗಾರವನ್ನು ಮಾಡಿರ್ತಕ್ಕಂಥವನೇ ನನ್ನನ್ನು ಕರೆದಿದ್ದಾನೆ, ನನ್ನನ್ನು ಕರೆದಾತನು ಕೈ ಬಿಡುದಿಲ್ಲ ಎಂಬುದಾಗಿ ಯಾವತ್ತು ಅವನು ಕರೆದಾತನು ಯಾರೆಂದು ತಿಳಿದುಕೊಂಡ್ರೆ ಸಾಕು, ನಾನು ಎಲ್ಲಿ ಹೋಗ್ತಾ ಇದ್ರೆ ಅನ್ನೋದು ಯೋಚನೆ ಮಾಡುದಿಲ್ಲ ಅವನು. ಮೇರೆ ಕೋ ಜೋ ಬುಲಾಯಾ ಹೈ ಸರ್ವಶಕ್ತಿಮಾನ್ ಪರಮೇಶ್ವರ ಹೈ. ನಾನು ಬಹಳ ಸಲ ಯೋಚನೆ ಮಾಡಿದೆ, ನೋಡಿದ್ಯೋ ದೇವರು ಕರೆದು ಅಬ್ರಾಹ್ಮನನ್ನು ಕರೆದು ಕೂಡಲೇ ಅಬ್ರಾಹ್ಮನ ನಂಬಿಕೆಯಿಂದ ವಿಧೇಯನಾಗಿದ್ದನು ತನ್ನ ಸ್ವಕೀಯ ದೇಶವನ್ನು. ನೋಡ್ರಿ, ಮಾಮೂಲಿ ಅಲ್ರಿ, ಹುಟ್ಟೂರು ಬಿಟ್ಟು ಬರೋದು ಸಾಮಾನ್ಯವಾದದಲ್ರಿ. ಏನಂತ ಅಜ್ಜಿ, ಹುಟ್ಟೂರು ಬಿಡ್ಬೇಕಂದ್ರೆ ಸಾಮಾನ್ಯವಾದದಲ್ಲ. ಅಯ್ಯೋ ಏನಾಯ್ತು, ಅಲ್ಲಿ ಹೆಂಗಾಯ್ತೇನೋ, ಏನಾಗ್ತೈತೇನೋ, ಅಬ್ಬಾ ಯಾರು ನೋಡ್ತಾರೋ ಇಲ್ಲೋ, ನಮ್ಗೇನ್ ಕೆಲಸ ಆಯ್ತೇನೋ ಬಹಳ ಹೆದರ್ತಾರೆ. ಆದ್ರೆ ಕರೆದಾತನು ಯಾರು ಎಂಬುದಾಗಿ ಹೇಳ್ತಾ ಇದ್ರಲ್ಲಿ, ಕರೆದಾತನು ನಂಬಿಕಸ್ತನು ಅಷ್ಟೇ ಅಲ್ಲ, ಆತನು ಸರ್ವಶಕ್ತನು. ಅಬ್ರಾಹ್ಮನು
ವಿಧೇಯನಾಗಿದ್ದು ನಂಬಿಕೆ ಇದ್ರೆ ಸಾಕ್ರಿ. ನಂಬಿದ್ರೆ ಸಾಕು, ನಾವೆಲ್ಲ ಪರಿಶುದ್ಧವಾಗಿರ್ತೀವಿ. ನಂಬಿದ್ರೆ ಸಾಕು. ನಾವು ಒಂದು ವೇಳೆ ದೇವರ ಆಜ್ಞೆ ಪ್ರಕಾರ, ದೇವರ ಮಾತು ಪ್ರಕಾರ ನಡೀಲಿಲ್ಲ, ನಡೀತದೆ. ಅದೆಲ್ಲ ನಡೀಲಿಕ್ಕೆ ಆಗ್ತದೆ ಈಗ ಕಾಲದಲ್ಲಿ. ಹಲೋ, ಭೂಮಿ ಉಂಟಾಗಲಿಕ್ಕೆ ಮುಂಚೆ ಆಗಲಿ, ಭೂಮಿ ಉಂಟಾಗಿದ್ದ ನಂತರವಾಗಲಿ ಆವಾಗಿನ ಕಾಲ ನಡೀತಿತ್ತು, ಈಗ ನಡೆಯುವುದಿಲ್ಲ. ನೋ 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 ನೋ. ಹಲ್ಲೆಲೂಯಾ. ಮತ್ತೆ 5:17 ಹೇಳಾಗಿದೆ, ಈ ಆಜ್ಞೆಗಳಲ್ಲಿ, ಈ ವಾಕ್ಯಗಳಲ್ಲಿ ಒಂದು ಸೊನ್ನೆ ಆಗಲಿ, ಒಂದು ಗುಡಿಸಾಗಲು ಅಳಿಸಲ್ಪಡುವುದಿಲ್ಲ. ಪ್ರತಿಯೊಂದು ವಾಕ್ಯಗಳು ಈ ಭೂಮಿಯಲ್ಲಿ ನೆರವೇರದೆ ತಪ್ಪುವುದಿಲ್ಲ. ಅದು ಭೂಮಿ ಉತ್ಪನ್ನ ಆಗಿದ್ದ ಮೇಲೂ, ಆಗಲಿಕ್ಕೆ ಮುಂಚೆನೂ, ಭೂಮಿ ನಾಶವಾಗಿದ್ರು ಈ ವಾಕ್ಯದಲ್ಲಿ ನೆರವೇರದೆ ಒಂದು ತಪ್ಪುವುದಿಲ್ಲ. ಅವಾಗ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು, ನೀರಿಂಗ ದೇವನ್ನ ತಿಳಿಸ್ಕೊಲೇದ್ರ. ಅಲ್ಲೆಲ್ಲೂಯಾ. ನಮ್ಮ ಪೀಸ್ ಮೇಕರ್ ಸಭೆಯ ಅಧ್ಯಕ್ಷರು, ಸ್ಥಾಪಕರು ಹೇಳ್ತಿದ್ರು, ಇನ್ನೂ ನೀವು ದೇವ್ರನ್ನ ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ. ದೇವರು ತಿಳ್ಕೊಂಡಿದ್ದವನು ಸುಳ್ಳು, ಮೋಸ, ವಂಚನೆಯಲ್ಲಿ ಆಧಾರ ಪಡುದಿಲ್ಲ ಅವನಿಗೆ. ಅಲ್ಲೆಲ್ಲೂಯಾ. ನಾನು ಸುಳ್ಳು ಮಾತಾಡಿದ್ರೆ ಬದುಕ್ತೀನಂತಲ್ಲ, ನಾನು ನನ್ನ ದೇವರನ್ನು, ನನ್ನ ಸರ್ವಶಕ್ತನಾದ ದೇವರನ್ನು ಹಿಂಬಾಲಿಸಿ ನಡೆದ್ರೆ ನಾನು ಬದುಕಬಲ್ಲೆ ಅನ್ನತಕ್ಕಂಥ ನಂಬಿಕೆ. ಅದಕ್ಕಾಗಿ ನಂಬಿಕೆಯಿಂದ ವಿಧೇಯನಾದನು. ಹಲೋ, ದೇವನ ಮೇಲೆ ನಂಬಿಕೆ ಇದೆಯಾ? ಹಾಗಾದ್ರೆ ಪಾಪ ಬಿಟ್ಟಿದೆ. ಪಾಪ ಇಲ್ಲದ್ರೆ ಬದುಕಲಿಕ್ಕೆ ಆಗುದಿಲ್ಲ. ಹೇಳಿದಾನೆ, ಪಾಪ ಇದ್ರೆ ಬದುಕಲಿಕ್ಕೆ ಆಗುದಿಲ್ಲ. ಪಾಪವನ್ನು ಬಿಟ್ಟು ದೇವರ ಸಮ್ಮುಖದಲ್ಲಿ ನೀನು ಆತನ ಮಾತನುಸಾರ ನಡೆದ್ರೆ ನಿನ್ನ ಬದುಕು ಬಂಗಾರ ಆಗಿಬಿಡ್ತದೆ. ಅದಕ್ಕಾಗಿ ಇಲ್ಲಿ ನಾವು ಮೊಟ್ಟ ಮೊದಲಾಗಿ ನೋಡ್ತಾ ಇದ್ದೇವೆ, ಬೈ ಫೇತ್ ಅಬ್ರಹಾಮ್ ಒಬೇಡ್ ವೆನ್ ಹಿ ವಾಸ್ ಕಾಲ್ಡ್, ಗೋ ಔಟ್ ಟು ದ ಪ್ಲೇಸ್ ವಿಚ್ ಹಿ ವುಡ್ ನಾಟ್ ರಿಸೀವ್ ಆಸ್ ಅ ಇನ್ಹೆರಿಟೆನ್ಸ್. ತನ್ನ ದೇಶ ಅಲ್ಲದ ದೇಶಕ್ಕೆ ಪೆಂಡಾಲ್ಗಳು, ಡೇರೆಗಳನ್ನು ಹಾಕೊಂಡು ಹೋಗಲ್ಲ ಬದುಕಿದ. ಅದು ಸ್ವಂತ ಮನೇನೂ ಇಲ್ಲ ಅಲ್ಲಿ. ಆ ದೇಶದಲ್ಲಿ ಕರೆದಾತನು ಯಾರು ಎಂಬುದಾಗಿ, ಕರೆದಾತನು ಯಾರು ಎಂಬುದಾಗಿ ಬಹಳ ಜನ ಏನ್ ಮಾಡ್ತಾರೆ, ಕರೆದನು. ಆದ್ರೆ ಕರೆದಾತನು ಆತನಿಗೆ ಎಂತ ದರ್ಶನ ಕೊಟ್ಟ ಗೊತ್ತಿದೆ? ದೇವರನ್ನು, ಆತನ ದರ್ಶನ ನೋಡಿದಾನೆ ದೇವ್ರದು. ದೇವರು ಎಂತವನೆಂಬುದಾಗಿ ಓದ್ತೀರಾ ಮಾತನ್ನು. ದೇವರು ಆತನಿಗೆ ಏನ್ ದರ್ಶನ ಕೊಟ್ಟಿದ್ದಾನೆ? ನಾವು ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತಿಲ್ಲ. ಹಲೋ, ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತಿಲ್ಲ. ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂತಿದ್ವಿ. ಆದ್ರೆ ಮೋಸೆ ಕಾಲಕ್ಕೆ ಬಂದಿರುವಾಗ ದೇವ್ರಿಗೆ ಏನಂತ ಕರಿತಾ ಇದ್ರು? ಯೆಹೋವಾ ಎಂಬ ಹೆಸರಿಂದ ಕರಿತಾ ಇದ್ರು. ಆದ್ರೆ ಯೆಹೋವಾ ಎಂಬ ಹೆಸರು ನಾಮ ಬರ್ಲಿಕ್ಕೆ ಮುಂಚೆ ಅಬ್ರಾಹ್ಮ ದೇವರು, ಇಸಾಕ ದೇವರು, ಯಾಕೋಬ ದೇವರು ಅಂದಾಗ ಅವಾಗ ಏನ್ ಹೆಸರಿತ್ತು ಆತನಿಗೆ? ಅಬ್ರಾಹ್ಮ ದೇವರು, ಇಸಾಕ ದೇವರು, ಯಾಕೋಬ ದೇವರು ಅಂದಾಗ ಅವಾಗ ಏನ್ ಹೆಸರಿತ್ತು ಆತನಿಗೆ? ಯೆಹೋವ ಅಂತ ಹೆಸರಿಲ್ಲ. ಮೋಸೆ ಕಾಲ ಬಂದಾಗ, ಅಬ್ರಾಹ್ಮ, ಇಸಾಕ್, ಯಾಕೋಬ ಆದ್ಮೇಲೆ ಮೋಸೆ ಕಾಲ ಬಂದ ಮೇಲೆ, ಮೋಸೆ ಕಾಲದಲ್ಲಿ ದೇವರು ಯೆಹೋ ಎಂಬ ಹೆಸರಿಂದ ಅದ್ರಿಗೆ ದರ್ಶನ ಕೊಟ್ಟರು. ಆದ್ರೆ ಅಬ್ರಾಹ್ಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಅಂದ್ರೆ ಯಾರು? ಅಬ್ರಾಹ್ಮ ದೇವರು, ಇಸಾಕ ದೇವರು, ಯಾಕೋಬ ದೇವರು ಅಂತಾರೆ. ಆದ್ರೆ ಅಬ್ರಾಹ್ಮ ಇಸಾಕನಿಗೆ ಯಾವ ಹೆಸರಿಂದ ದರ್ಶನ ಕೊಟ್ಟನು? ವಿಮೋಚನ ಕಾಂಡಲ್ಲ 6ನೇ ಅಧ್ಯಾಯ ಅಲ್ಲ, ವಿಮೋಚನ ಕಾಂಡ 6ನೇ ಅಧ್ಯಾಯ. ಯಾಕಂದ್ರೆ ಕರೆದಾತನು ಯಾರು ಎಂಬುದಾಗಿ ಯಾರು ಗೊತ್ತಿತ್ತು. 6ನೇ ಅಧ್ಯಾಯ 2ನೇ ವಚನ. ದೇವರು ಮೋಶೆಯ ಸಂಗಡ ಮಾತನಾಡಿ, ದೇವರು ಸರ್ವಶಕ್ತನ ದೇವರು ಮೋಸೆಯ ಸಂಗಡ ಮಾತನಾಡಿ, ನಾನೇ ಕರ್ತನು. ನೋಡ್ರಿ, ಮೋಸೆ ಸಂಗಡ ಮಾತಾಡಿರುವಾಗ, ಮೋಸೆ ಸಂಗಡ ಹೇಳ್ತಿರುವಾಗ ನಾನೇ ಕರ್ತನು, ಹೌದು, ನಾನೇ ಅಬ್ರಹಾಮನಿಗೂ, ಇಸಾಕನಿಗೂ, ಯಾಕೋಬನಿಗೂ. ಮೋಸೆಗೆ ಏನಂತ ದರ್ಶನ ಕೊಟ್ಟ? ಯೆಹೋವನ ದರ್ಶನ ಕೊಟ್ಟ. ಆದ್ರೆ ಈಗ ಮೋಸೆಗೆ ಹೇಳ್ತಾ ಇದ್ದಾನೆ ಕನೆಕ್ಟಿವಿಟಿ ಏನು? ನಾನೇ ಅಬ್ರಾಮ್, ಈಸಾಕ್, ಯಾಕೋಬನಿಗೆ ಸರ್ವಶಕ್ತನಾದ ದೇವರೆಂಬ ಏನ್ ಹೆಸರಿಂದ? ಯೆಹೋವ ಎಂಬ ಹೆಸರಿಂದಲ್ಲ, ಸರ್ವಶಕ್ತನಾದ ದೇವರು ಎಂಬ ನಾಮದಲ್ಲಿ ಆತನಿಗೆ ದರ್ಶನ ಕೊಟ್ಟಿದ್ದೇನೆ. ಎದರಿಂದ ದರ್ಶನ ಕೊಟ್ಟಿದ್ದೇನೆ? ಹಲೋ ಹಲೋ, ಇಸ್ ಇಟ್ ಕ್ಲಿಯರ್? ಈ ಭೂಮಿ ಆಕಾಶಗಳಿಗೆ ಒಡೆಯನಾಗಿರುವ ಸರ್ವಶಕ್ತನಾದ ದೇವರು ಎಂಬ ನಾಮದಲ್ಲಿ ನಾನು ಮೋಸೆ, ಅಬ್ರಾಮ್, ಈಸಾಕ್, ಯಾಕೋಬರಿಗೆ ದರ್ಶನ ಕೊಟ್ಟಿದ್ದೇನೆ. ಮೋಸೆ, ನಿನ್ಗೆ ಗೊತ್ತಿದೆಯಾ? ಈಗ ಅದೇ ದೇವರು ಯೆಹೋವ ಎಂದು ದರ್ಶನ. ಯೆಹೋವ ಅಂದ್ರೆ ಅರ್ಥ ಏನು? ಇದ್ದೇನೆ. ಯಾರಿದ್ದಾನೆ? ಯಾರಿದ್ದಾನೆ? ಅಲ್ಲಲ್ಲ, ಇರುವಾತನು ಯಾರಿದ್ದಾರೆ? ಅಬ್ರಾಹ್ಮನ ದೇವರು, ಇಸಾಕ ದೇವರು. ಅಂದ್ರೆ ಸರ್ವಶಕ್ತನಾದ ದೇವರು ನಿನ್ನ ಸಂಗಡ ಇದ್ದಾನೆ ಅನ್ನತಕ್ಕಂಥ ಇದು ಕನೆಕ್ಟಿವಿಟಿ ರೀ. ಖಾಲಿ ಇದ್ದಾನೆ, ಇರುವಾತನೇ ಅಂದ್ರೆ ಇರುವಾತನ ಯಾರು? ಅಬ್ರಾಮ್, ಈಸಾಕ್, ಯಾಕೋಬರಿಗೆ ದರ್ಶನ ಕೊಟ್ಟ ಸರ್ವಶಕ್ತನಾದ ದೇವರಂದ್ರೆ ಎಲ್ ಶಡಾಯ್. ಇಬ್ರು ಭಾಷೆ ಏನು?
ಎಲ್ ಶಡಾಯ್ ಆದ ದೇವರು ಇದ್ದಾನೆ. ಯೆಹೋವ ಅಂದ್ರೇನೆ ಇದ್ದಾನೆ. ಇಸ್ ಇಟ್ ಕ್ಲಿಯರ್? ಅಂದ್ರೆ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ದೇಶ ಗೊತ್ತಿಲ್ಲ, ಎಲ್ಲಿ ಹೋಗ್ತಾ ಇದಾರೆ, ಅವ್ರ ಪರಿಚಯ ಇಲ್ಲ. ಆದ್ರೆ ಕರೆದಾತನು ಎಂತವನು, ಸರ್ವಶಕ್ತನು, ಆತನಿಗೆ ಅಸಾಧ್ಯವಾದ ಯಾವುದಿಲ್ಲ. ಆತನು ಮೋಸ ಮಾಡುವನಲ್ಲ. ಇದನ್ನು ತಿಳಿದುಕೊಂಡವನು ಮಾತ್ರ ದೇವರನ್ನು ತಿಳಿದುಕೊಂಡವನಂತ ಅರ್ಥ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಅಧ್ಯಕ್ಷರು ಅವಾಗ ಹೇಳ್ತಿದ್ರು, ನೀವಿನ್ನೂ ದೇವ್ರನ್ನ ತಿಳ್ಕೊಂಡಿಲ್ಲರು. ಏನಂತ ಹೇಳ್ತಿದ್ರು? ದೇವ್ರನ್ನ ತಿಳ್ಕೊಂಡಿಲ್ಲ. ಸುಳ್ಳು ಇಲ್ರಿ, ಈಗ ಬದುಕಬೇಕಾದ್ರೆ ಸುಳ್ಳು ಹೇಳಿದ್ರೆ ಬದುಕಲಿಕ್ಕೆ ಆಗುದಿಲ್ರಿ. ಆದ್ರೆ ಯೇಸು ಯಾಕಿದ್ದಾರೆ? ನಾನೇ ಸತ್ಯ ಅಂತ ಹೇಳಿದನಲ್ಲ, ನನ್ನನ್ನು ಹಿಂಬಾಲಿಸಿದವನು ಬದುಕುತ್ತಾನಂತ ಹೇಳಿದನಲ್ಲ. ಬ್ರದರ್, ನೀವು ಎಲ್ಲೂ ನೋಡ್ರಿ ಬ್ರದರ್, ಎಲ್ಲೂ ಬರ್ಲಿ, ಲಾಸ್ಟ್ ಬರೋದಲ್ಲಿ ಸತ್ಯ ಕಡೆ ಬರಲೇಬೇಕು. ಏನಂತೀರಿ ಬ್ರದರ್? ಸತ್ಯ ಕಡೆ ಬರಲೇಬೇಕು, ಪ್ರಾಮಾಣಿಕತೆ ಬರಬೇಕು. ನಾಳೆ आज ईमानदारी से चलता नहीं जी, तेरी जरूर धोखा दे चलता क्या? हाँ, जरूर धोखा देते नहीं चलता, तो बाद में तू ईमानदारी आता था. ಇವತ್ತಾಗಲಿ, ಈ ಹಿಂದೆ ಆಗಲಿ, ಇನ್ನು ಮುಂದೆ ಆಗಲಿ, 10,000 ವರ್ಷ ಈ ಜಗತ್ತು ಬೂದಿ ಆಗಿದ್ರು ಆಗಿದ್ದ ನಂತರನು ಆತನ ಮಾತು ನೆರವೇರದೆ ತಪ್ಪುವುದಿಲ್ಲ. ಏನ್ ತಿಳ್ಕೊಂಡ್ರು ನೀವು ದೇವ್ರನ್ನು? ನಮ್ಮ ಅಧ್ಯಕ್ಷರು ಹೇಳೋದು 10 ವರ್ಷ ಆದ್ರೂ ಹಂಗೆ ಹೇಳ್ತಿದ್ರಿ. ಹಿಂಗ ಮೀರು ದೇವರೇ 10 ವರ್ಷ ಬೈಬಲ್ ಟ್ರೈನಿಂಗ್ ಎಲ್ಲ ಆಗಿ ಚರ್ಚ್ ಸ್ಥಾಪನೆ ಮಾಡಿದ್ದೇನೆ. ಅವಾಗ ಹೇಳ್ತಿದ್ರು ನಮ್ಮ ಅಧ್ಯಕ್ಷರು, ಇನ್ನೂ ನೀವು ದೇವ್ರನ್ನ ತಿಳ್ಕೊಂಡಿಲ್ಲಪ್ಪ ಅಂತ. ಅಂಕಲ್ ಕಾ ಅಂಕಲ್ तो ऐसा मत करता, ಬೈಬಲ್ ಟ್ರೈನಿಂಗ್, ಫಾರಿನ್ ಬೈಬಲ್ ಟ್ರೈನಿಂಗ್ ಟೀಚರ್ಸ್ ನಮಗೆ. ಫಾರಿನ್ ಅಲ್ಲಪ್ಪ, ಯಾವುದೇ ಬೈಬಲ್ ಟೀಚರ್ ಆಗಿರ್ಲಿ. ಹಲೋ ಹಲೋ ಹಲೋ, ಇಲ್ಲಿ ನೋಡ್ರಿ, ಯೇಸು ಎಂಬ ಟೀಚರ್ ಹೇಳಿದ ಮಾತನ್ನು ನಿನಗೆ ಕೇಳದೆ ಇದ್ರೆ, ಅಲ್ಲೆಲ್ಲ ಯೇಸು ಎಂಬ ಟೀಚರ್, ಯೇಸು ಎಂಬ ಮಹಾಬೋಧಕರ ಮಾತಿಗೆ ನೀನು ವಿಧೇಯನಾಗದೇ ಇದ್ರೆ ನೀನು ಇನ್ನೂ ದೇವ್ರನ್ನ ತಿಳ್ಕೊಂಡಿಲ್ಲಪ್ಪ, ಇನ್ನೂ ದೇವ್ರನ್ನು ತಿಳ್ಕೊಂಡಿಲ್ಲಪ್ಪ ನೀನು. ನನಗೆ ಬಹಳ ನೆನಪು ಬರ್ತದೆ ಈ ಮಾತು. ಅವಾಗ ಅವಾಗ ನಾವು ಬಹಳ ತಿಳಿದೋರಲ್ಲಕ್ಕ, ಭಾಗ್ಯಕ್ಕ ಬಹಳ ತಿಳಿದವರು. ತೂ ಖಾಲಿ 7वीं ಪಡಿಸೋಣ, ತೂ ಮುಜೆ ಕ್ಯಾ ಬೋಲ್ತಾರೆ? ನಾನು ನಿನಗೆ ಹೇಳ್ತಾ ಇಲ್ಲ, ನಾನು ಹಿಂಗ ಓದಿದ್ದೇನೆ, ನಿನಗೆ ಹೇಳ್ತಾ ಇಲ್ಲ. ನಾನು ಹಿಂಗ ಓದಿದ್ದೇನೆ, ಇಡಿಚಿನೋರ್ಕು ಪಿಡಿಚಿನೋರ್ಕು ಅಂತೇಳಿ ಬೈಬಲ್ ಅಲ್ಲಿ ಯೇಸು ಎಲ್ಲೂ ಕಳಿಸಿಲ್ಲ ಅಂತ. ಅಲ್ಲೆಲ್ಲೂಯಾ. ಇದೊಂದು ಗುಂಪಿತ್ತು. ಈಗಲೂ ಇಲ್ಲ, ಮೊನ್ನೆನೂ ಬಂದಿದ್ಲು ಪಾಪ ಆ ಗುಂಪಿನವರು. ಬಂದು ಇವ್ರಿಗೆ, ಈ ಯಜಮಾನರಿಗೆ, ಬಾಯರಿಗೆ, ನನ್ನ ಕಣ್ಣು ಮುಂದೆ ನೀನು ನಾಶವಾಗಬೇಕು, ನಿನ್ನ ಕುಟುಂಬ ನಾಶವಾಗಬೇಕು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಬಂದು ಹೇಳಿದ್ದು. ಅಕ್ಕ ಇನ್ನೂ ಮಾರ್ಲಿ, ಹಿಂಗ ಮಾರ್ಲೇದಿಲ್ಲ. ಅದಲ್ಲ ಹೋಯ್ತಂತ ತಿಳ್ಕೊಂಡೆ. ನಾನು ಎಂದುಕೊಂಡೆ ಆ ಮನುಷ್ಯನಿಂದ ದುರ್ಬುದ್ಧಿ ಹೋತಂತ ತಿಳ್ಕೊಂಡೆ. ಆದ್ರೆ ಆ ಮನುಷ್ಯ ಬಂದು ಕೂಡಲೇ ಎಲ್ಲರಿಗೂ ಆ ದುರ್ಬುದ್ಧಿ ಬಂತು. ಮತ್ತು ಬಂದಿದ್ದಲ್ಲದೆ ಹೇಳಿ ಹೋಗ್ತಾ ಇದ್ದಾಳೆ, ನೀನು ನಾಶವಾಗುವಂತೆ ನಾನು ಪ್ರೇರಣೆ ಮಾಡ್ತೇನೆ. ಬ್ರದರ್, ಇವ್ರು ತಿಳ್ಕೊಂಡ್ರ ದೇವ್ರನ್ನು? ತಿಳ್ಕೊಂಡಿಲ್ಲ. ನೋಡ್ರಿ, ನಮ್ಮ ಅಧ್ಯಕ್ಷರು ಹೇಳ್ತಾರೆ, ಸಾಧು ಸುಂದರ್ ಸಿಂಗ್ ನೋಡ್ರು ಹೆಂಗಿದ್ದಾರೆ. ಒಂದು ಕಾವಿ ಬಟ್ಟೆ ಮೇಲೆ ಹೋಗ್ತಿದ್ರು, ಅದನ್ನೇ ತೊಳೆದು ಹಾಕೋತಿದ್ರು. ಅದನ್ನೇ ಒಂದು ಮರ್ಮಾಂಗವನ್ನು ಮುಚ್ಚಲಿಕ್ಕೆ ಚಿಕ್ಕ ಬಟ್ಟೆ ಇರ್ತಿದ್ದು, ಅದನ್ನ ಮುಚ್ಕೊಂಡು ಅವರು ಬಟ್ಟೆ ಉವುದು ಆ ಒಂದು ಬಟ್ಟೆ ಮೇಲೆ ಹೋಗ್ತಿದ್ರು. ಅವರಂತ ಸೇವಕರಾಗ್ರಿ, ಅವರು ದೇವ್ರನ್ನ ತಿಳ್ಕೊಂಡಾರೆ. ಈ ಬಟ್ಟೆ, ಈ ಸೂಟು, ಈ ಬಂಗಾರ ಬೆಳ್ಳಿ ಇವೆಲ್ಲ ಇಲ್ಲದಿದ್ರು ಅದನ್ನು ಮಾಡಿದ್ದವನು, ಅದನ್ನು ಸೃಷ್ಟಿಸಿದವನು ನಮ್ಮ ಜೊತೆಯಲ್ಲಿದ್ದಾನೆಂಬ ತಿಳುವಳಿಕೆ ನಿನಗಿದ್ರೆ ನೀನು ತಿಳಿದ. ಅದಕ್ಕೆ ಅಬ್ರಾಮನು, ಬೈಬಲ್ ಕ್ಲಿಯರ್ ಹೇಳ್ತಾರೆ, ಅಬ್ರಾಮನು ದೇವರನ್ನು ತಿಳಿದುಕೊಂಡ, ಅರಿತುಕೊಂಡ. ದೇವರು ಎಂಥವನೆಂಬುದಾಗಿ ಹೇಳ್ತಾನೆ. ದೇವರು ಸರ್ವಶಕ್ತನು, ದೇವರು ಮಾತನ್ನು ತಪ್ಪದವನು, ಆತನು ವಾಗ್ದಾನ ಕೊಟ್ಟಿದ್ದನು ನಂಬಿಕಸ್ತನು. ಎಂಥವನು? ನಂಬಿಕಸ್ತನು. ನಾವು ನಂಬಿಕ ದ್ರೋಹಿಗಳಾಗಿದ್ರು ಆತನು ನಂಬಿಕಸ್ತನಾಗೇ ಇರುವನು. ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳ್ಡಂಬ. ನಾನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಹತ್ತೋಬಿಟ್ಟಿಗೆ ಬರ್ತಾವೆ. ನೀವು ಅದಕ್ಕಾಗಿ ಆಸೆ ಪಡ್ಬೇಕು. ಎಲ್ಲ ಬಿಲ್ಡಿಂಗ್ ಆಗಲಿ, ಹಣವಾಗಲಿ, ಐಶ್ವರ್ಯ ಆಗಲಿ ಎಲ್ಲ ಬರ್ತವೆ. ಆದ್ರೆ ಆತನ ರಾಜ್ಯವನ್ನು, ಆತನ ನೀತಿನ ಹುಡುಕಿದ್ರೆ ಸಾಕು. ಇವೆಲ್ಲ ದೇವ್ರು ಕೊಡ್ತಾನೆ. ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಬೇಕು, ಹೆಂಗ್ ಮಾಡ್ಬೇಕು, ಭವಿಷ್ಯ ಫ್ಯೂಚರ್ ನಲ್ಲಿ ಏನಾಗ್ತದೆ, ಇವೆಲ್ಲ ಚಿಂತೆ ಮಾಡೋದು ಬೇಕಾಗಿಲ್ಲ. ನೀನು
ಒಂದು ಇಂಟ್ರೆಸ್ಟಿಂಗ್ ಘಟನೆ ನಡೆದು ಬ್ರದರ್. ನಾನು ಬಹಳ, ಯಾಕಂದ್ರೆ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಭಕ್ತರ ಪುಸ್ತಕದದ್ರ, ನಮ್ಮ ಅಧ್ಯಕ್ಷರು ಹೇಳ್ತಾರೆ ಭಕ್ತರ ಪುಸ್ತಕವನ್ನು ಓದಪ್ಪ, ಲೈಫ್ ಚೇಂಜ್ ಆಗ್ತದೆ. ಎಂತ ಲೈಫ್? ಯಾರು ಹೇಳಿದ್ರು, ದೇವದಾಸ್ ಅಂಕಲ್ ಈಗ ದೇವದಾಸ್ ಪಾಸ್ಟ್ರಿಕ ಖಾಲಿ ಸ್ಟೋರೀಸ್ ಹೇಳ್ತಾ ಇದ್ರೆ, ಎಲ್ಲ ಸಾಕ್ಷಿ ಹೇಳ್ತಾ ಇದ್ರೆ. ಅವಾಗ ನಮ್ಮ ಅಧ್ಯಕ್ಷರು ಏನಾದ್ರು ಗೊತ್ತಿದೆ, ಯಾಕೆ ಅಧ್ಯಕ್ಷರೇ ಕಲ್ಸ್ಕೊಟ್ಟಾರ ನಮ್ಗೆ. ಈಗಲಾದ್ರೆ ಚೇಂಜ್ ಆಗಲಿ, ಆ ಸಾಕ್ಷಿ ಕೇಳಂತ ಹೇಳ್ದ. ಏಂದ್ರೆ ಇప్పుడే ನಮ್ಮ ಮಾರು ಮನಸ್ಸು ಕುಂದ್ರ ಸಾಕ್ಷಾಲ್ ಇನ್ನೇ ಅನ್ನೋದು. ಇದರಿಂದ ನಮ್ಮ ಅಧ್ಯಕ್ಷರಿಗೆ ತಮ್ಮ ಫೋನ್ ಮಾಡಿದ, ಹಲ್ಲೆಲೂಯಾ, ಏನಂತೆ ಈಗಲಾದ್ರೆ ಚೇಂಜ್ ಆಗಲಿ ಕೇಳಿ. ಈಗ ಅಧ್ಯಕ್ಷರು ಹೇಳಿದ ಮಾತು ಕೇಳಿ ನಾವು ಕೂಡ ಚೇಂಜ್ ಆಗಿದ್ದೀವಿ. ಹಲ್ಲೆಲೂಯಾ. ಅದಕ್ಕಾಗಿ ಒಂದು ವಿಷಯ ನಡೆದಿದೆ ಬ್ರದರ್ ಬ್ರದರ್ ಭಕ್ತ ಸಿಂಗ್ ನೋಡಿದ್ಯಾ? ಒಂದು ಜೊತೆ ಬಟ್ಟೆ ಇರ್ತಿತ್ತು ಅವ್ರ ಕಡೆ, ಅದು ಇದ್ರೆ ಇತ್ತಿರ್ತಿಲ್ಲ ಎಲ್ಲ. ಪಾಪ ಒಂದು ಹಳೆಯ ಸೂಟು, ಒಂದು ಚಪ್ಪಲು, ಒಂದು ಬೈಬಿಲು, ಒಂದು ಬ್ಯಾಗ್, ಇದನ್ನ ಹಾಕೊಂಡು ಹೋಗ್ತೀವಿ. ಅದ್ರ ನೋಡಿ ದೊಡ್ಡ ಸೂಟ್ ಕೇಸು ಇಲ್ಲ ಅವ್ರ ಸಿಸ್ಟರ್. ಹಲೋ, ಸೂಟ್ ಕೇಸು ಅವ್ರಿಗಿತ್ತೇನೋ ಗೊತ್ತಿಲ್ಲ ನನಗೆ, ಆದ್ರೆ ಸೂಟ್ ಕೇಸು ಇಲ್ಲ ಅವ್ರು ನೋಡಿರುವಾಗ. ಖಾಲಿ ಒಂದು ಬ್ಯಾಗ್ ಇರ್ತಿತ್ತು, ಆ ಬೈಬಿಲ್ ಇರ್ತಿತ್ತು, ಅದ್ರೊಳಗೆ ಒಂದು ಜೊತೆ ಬಟ್ಟೆ ಇರ್ತಿತ್ತು ಅಷ್ಟೇ. ಇದನ್ನು ಹೇಳಿದ್ಕೊಳ್ಳಿ ನನಗೆ ಅವರು ಭಕ್ತ ಸಿಂಗ್ ಬುಕ್ಸ್ಗಳು ಓದು, ನಿನಗೆ ಬುದ್ಧಿ ಬರ್ತೈತಿ, ಯಾಕಂದ್ರೆ ತಿಳುವಳಿಕೆ ಬರ್ತದೆ. ಹೊರಗಿನ ದೇಶಕ್ಕೆ ಹೋಗಿ ಭಿಕ್ಷೆ ಬೇಡಿಲ್ಲ ಅವನು. ಬ್ರದರ್ ಭಕ್ತ ಸಿಂಗ್ ಅವರು ಹೊರಗಿನ ದೇಶಕ್ಕೆ ಹೋಗಿ ಭಿಕ್ಷೆ ಬೇಡಿಲ್ಲ, ಮೊಣಕಾಲ ಮೇಲೆ ಇದು ಪ್ರಾರ್ಥನೆ ಮಾಡಿ ಹೊರಗಿನ ದೇಶದಲ್ಲಿ ಕೂಡ ಚರ್ಚ್ಗಳು ಕಟ್ಟಲ್ಪಟ್ಟಿದೆ. ಇವತ್ತು ಅಮೆರಿಕನಲ್ಲಿ ಚರ್ಚ್ ಇದೆ ಅವ್ರದ್ದು, ಲಂಡನ್ ಅಲ್ಲಿ ಚರ್ಚ್ ಇದೆ ಅವ್ರದ್ದು, ಆಫ್ರಿಕಾದಲ್ಲಿ, ನಮ್ಮ ಭಾರತ ದೇಶದ ಏಷ್ಯಾ ಖಂಡದಲ್ಲಿ ಅನೇಕ, ಪಾಕಿಸ್ತಾನಲ್ಲಿ, ಅಫ್ಘಾನಿಸ್ತಾನಲ್ಲಿ ಮತ್ತು ಶ್ರೀಲಂಕಾದಲ್ಲಿ, ನೇಪಾಲ್ನಲ್ಲಿ, ಎಲ್ಲೆಲ್ಲೆಲ್ಲ ಕಡೆ ಚರ್ಚ್ ಅವ್ರದ್ದು ಇವತ್ತಿಗಿದೆ. ಖಾಲಿ ಮನ್ಕಾಲ್ ಪ್ರಾರ್ಥನೆ, ದೇವರ ಮೇಲೆ ನಂಬಿಕೆ ಕೊಟ್ಕೊಂಡ್ರೆ ವಿದೇಶಿಗರ ಕಡೆ ಹೋಗಿ ಭಿಕ್ಷೆ ಬೇಡಿ ಸುಳ್ಳು ಹೇಳಿ ಸಭೆಯನ್ನು ಸ್ಥಾಪಿಸಲಿಲ್ಲ. ಇದನ್ನ ಹೇಳ್ತಿದ್ರು ನಮ್ಮ ಅಧ್ಯಕ್ಷರು. ಒಂದ್ಸಾರಿ ಅದಕ್ಕೆ ಅವರ ಪುಸ್ತಕ ಓದ್ತಾ ಕೂತಿದೆ. ಯಾರ್ದು? ಅವರ ಜೀವನ ಚರಿತ್ರೆ. ಯಾರ್ದು? ಬ್ರದರ್ ಭಕ್ತ ಸಿಂಗ್ ಅವ್ರದ್ದು. ಅವ್ರೀಗ ದೇವ್ರ ಕಡೆ ಇದ್ದಾರೆ. ಅವರ ಬದುಕಿದ್ದ ಜೀವನದಲ್ಲಿ ಇವ 10,000 ಸಭೆ ಇದೆ ಅವ್ರದ್ದು, ಇಂಡಿಯಾನಲ್ಲಿ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ. ಆದ್ರೆ ಅವರಂತವರು, ಅವರ ಸಾಕ್ಷಿ ನನ್ನ ಜೀವನದಲ್ಲಿ ಬಹಳಷ್ಟು ಪರಿಣಾಮ ತಂದಿತ್ತು. ಎಂತ ಅಂದ್ರೆ, ಒಂದ್ ದಿವಸ ಅದ್ಭುತವಾದಂತ ಘಟನೆ ನೋಡ್ರಿ. ಆಗಿನ ಈ ಯಾವ್ದ್ರಿ ಬ್ರದರ್, ಇದು ಸ್ವಾತಂತ್ರ್ಯ ಆಗಿದ್ದ ಕೆಲ ವರ್ಷಗಳ ಹಿಂದೆ ಆಗಿರ್ತಕ್ಕಂಥದ್ದು, ಇವತ್ತಿಂದಲ್ಲ, ಸ್ವಾತಂತ್ರ್ಯ ಆಗಿದ್ದ ಕೆಲ ವರ್ಷಗಳ ಹಿಂದೆ ಆಗಿದ್ದ ವಿಷಯ. ಏನೋ ಒಂದು ಕಾರ್ಯದಿಂದ ಅವರು ಟ್ರೈನ್ ಇಳಿದು ಯಾವುದೋ ಒಂದು ದೇವ್ರು ತೋರಿಸಿದ್ರೆ, ಈ ಸ್ಥಳಕ್ಕೆ ಹೋಗು, ಇಲ್ಲಿ ಹೋಗಿ ಆ ಹಳ್ಳಿ ಜನರಿಗೆ ಹೋಗಿ ಸುವಾರ್ತೆ ಸಾರ ಅಂತ ಹೇಳಿದ್ರೆ, ಇವರು ಟ್ರೈನ್ ಇಳಿದು ಆ ಹಳ್ಳಿಗೆ ಹೋಗಿ ಸುವಾರ್ತೆ ಸಾರಿ, ದೇವ್ರು ಹೇಳ್ತಾರೆ ಅವ್ರಿಗೆ, ಮಾತಾಡ್ತಾರೆ, ಸುವಾರ್ತೆ ಸಾರಿ ಅವ್ರಿಗೆಲ್ಲ ದೇವರ ವಾಕ್ಯವನ್ನು ಹೇಳಿ ಬಂದು ಮತ್ತು ಟ್ರೈನ್ ಹಿಡ್ಕೊಂಡು ಪ್ಲೇನ್ ಹತ್ರ ಬಂದ್ರು. ಪ್ಲೇನ್ ಹತ್ರ ಬಂದ್ರು. ಪ್ಲೇನ್ ಟಿಕೆಟ್ ಇತ್ತು ಅವ್ರದ್ದು. ಎಲ್ಲಿ ಹೋಗೋದು? ಒಂದು ದೇಶಕ್ಕೆ ಹೋಗೋ ಪ್ಲೇನ್ ಟಿಕೆಟ್ ಇತ್ತು ಅವ್ರದ್ದು. ಹಲ್ಲೆಲೂಯಾ. ಬ್ರದರ್ ಭಕ್ತ ಸಿಂಗ್ ಅವರು ಆ ಪ್ಲೇನ್ ಟಿಕೆಟ್ ತಗೊಂಡು ಆ ದೇಶಕ್ಕೆ ಹೋಗ್ಬೇಕು. ಅವರು ಒಳಗೆ ಹೋದ್ಕೊಳ್ಳೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ಸ್ಟಾಫ್ಗಳು, ಆಫೀಸರ್ ಇದ್ರು. ಏನಯ್ಯ ಅಂದ್ರೆ ಕೇಳಿದ್ರು, ವಾಟ್ ಕ್ಯಾನ್ ಐ ಹೆಲ್ಪ್ ಯು? ಸರ್, ಮೇಡಮ್ ನಂದು ಪ್ಲೇನ್ ಟಿಕೆಟ್ ಇದೆ. ಪ್ಲೇನ್ ಟಿಕೆಟ್ ನೋಡಿ, ಯುವರ್ ಪ್ಲೇನ್ ಈಸ್ ಆಲ್ರೆಡಿ ಫ್ಲೈಡ್ ಅಂತ ಹೇಳ್ಬಿಟ್ರ. ನಿನ್ನ ವಿಮಾನ ಹಾರಿ ಹೋಯ್ತ್ರಿ, ಏನ್ ಲೇಟ್ ಬಂದ್ಬಿಟ್ರಲ್ಲ. ಬ್ರದರ್ ಭಕ್ತ ಸಿಂಗ್ ಅವ್ರು ಏನ್ ಮಾಡಿದ್ರೆ ಗೊತ್ತಿದೆ? ಹೌದು, ನನ್ನ ವಿಮಾನ ಹಾರಿ ಹೋಯ್ತಾ? ಅಯ್ಯೋ, ಹಾರಿ ಹೋಯ್ತಾ? ಓ, ಯು ಆರ್ ಲೇಟ್ ಸರ್, ಯು ಆರ್ ಲೇಟ್. ನಿಮ್ ಟಿಕೆಟ್ ಕೂಡ ರಿಟರ್ನ್ ಏನು ಉಪಯೋಗ ಇಲ್ಲ, ಏನಿಲ್ಲ. ಅವಾಗ ಬ್ರದರ್ ಭಕ್ತ ಸಿಂಗ್ ಅವರು ಮತ್ತೆ ಹೋಗಿ ಕೂತ್ರು. ಅವರು ಎಲ್ಲೇ ಏರ್ಪೋರ್ಟ್ ನಲ್ಲಿ ಕೂತ್ಕೊಂಡ್ರು. ಏರ್ ಹಾಸ್ಟೆಸ್, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ಆಫೀಸಿಂದ ಆವಾಗ ಆಫೀಸ್ ನಲ್ಲಿ ಚಿಕ್ಕ ಅವಾಗ ದೊಡ್ಡ ಇದಿಲ್ಲ, ಟೇಬಲ್ಸ್ ಎಲ್ಲ ಚಿಕ್ಕದಿರ್ತಿತ್ತು, ಕಾಚ್ ಒಳಗಿಂದ ಕಾಣ್ತಾ ಇತ್ತು ಅವ್ರು ಕೂತಿದ್ದವರು. ಅವರು ಕೂತ್ಕೊಂಡಿದ್ದಾರೆ. ಕೂತ್ಕೊಂಡು ಪ್ರೇಯರ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಪ್ರೇಯರ್ ಮಾಡ್ತಾ ಇದ್ದಾರೆ ಅವರು. ದೇವ್ರೇ, ನೀನ್ ಹೇಳಿದೆ ಹಳ್ಳಿಗೆ ಹೋಗಿ ಸುವಾರ್ತೆ ಸಾರ್ ಅಂತ ಹೇಳಿ, ನಾನು ಹೋಗಿ ಹೇಳಿದೆ. ಈಗ ಪ್ಲೇನ್ ಏನೋ ತಪ್ಪಿತ್ತು, ನಿನ್ನ ಚಿತ್ತ ಏನಿತ್ತು ಬಿಟ್ಟಿದೆ. ಹಲ್ಲೆಲೂಯಾ. ಬ್ರದರ್ ಭಕ್ತ ಸಿಂಗ್ ಅವರು ಏರ್ಪೋರ್ಟ್ ನಲ್ಲಿ ಕೂತ್ಕೊಂಡು ಸರ್ವಶಕ್ತನಾದ ದೇವರ ಮೇಲೆ ಆದುಕೊಂಡಿರತಕ್ಕಂಥ ವ್ಯಕ್ತಿ, ನನ್ನನ್ನು ಕರೆದ ಆತನು ಮೋಸ ಮಾಡುವನಲ್ಲ. నిన్నుగన పిలచిన దేవుడు విడచిపోతాడా? నిన్నుగన పిలచిన దేవుడు విడచిపోతాడా?
ಸೋಲಿಪೋವಲದು ಮನಸ ಸೋಲಿಪೋವಲದು ಸೋಲಿಪೋವಲದು ಮನಸ ಸೋಲಿಪೋವಲದು. ಭಕ್ತ ಸಿಂಗ್ ಅವ್ರಿಗೆ ಗೊತ್ತಿದೆ, ನನ್ನನ್ನು ಕರೆದ ಆತನು ಸಾಧಾರಣವಾದಂತ ಸಾಮಾನ್ಯವಾದಂತ ವ್ಯಕ್ತಿ ಅಲ್ಲ. ಈ ಏರೋಪ್ಲೇನ್ ಅನ್ನು ಮಾಡಿರುವ ಏರೋಪ್ಲೇನ್ ಅಧಿಕಾರಿಗಳಿಗಿಂತಲೂ ಹೆಚ್ಚಿನವನು, ಅರಸನು ಒಡೆಯರಿಗೆ ಒಡೆಯನು, ಭೂಮಿ ಆಕಾಶಗಳನ್ನು ಆಳುತ್ತಿರ್ತಕ್ಕಂಥ ಸರ್ವಶಕ್ತನು ನನ್ನನ್ನು ಕರೆದನಂತೇಳಿ ಆತನು ಏರ್ಪೋರ್ಟ್ ನಲ್ಲಿ ಕೂತಿದ್ದಾನೆ. ಬ್ರದರ್, ಒಂದು ಘಟನೆ ನಡೆದಿದೆ ಬ್ರದರ್. ಏರೋಪ್ಲೇನ್ ಸಾವಿರಾರು ಕಿಲೋಮೀಟರ್ ಹೋಯಿತು. ಇವರು ಎಷ್ಟು ನಿಮಿಷಗಳು ವೇಟ್ ಮಾಡಿದ್ರೆ ಗೊತ್ತಿದೆ? ನಿಮಿಷಗಳಲ್ಲ, ಕೆಲವ ನಿಮಿಷಗಳ ಮೇಲೆ, ತಾಸುಗಳ ಮೇಲೆ ಆಯ್ತು. ಎಷ್ಟೋ ಸಾವಿರಾರು ಕಿಲೋಮೀಟರ್ ಹೋಗಿದ ಮೇಲೆ ಆ ಏರೋಪ್ಲೇನ್ ನಲ್ಲಿ ಇಂಗ್ಲೆಂಡ್ ದೇಶಕ್ಕೆ ಸಂಬಂಧ, ಲಂಡನ್ ಇಂಗ್ಲೆಂಡ್ ದೇಶಕ್ಕೆ ಸಂಬಂಧಪಟ್ಟ ಒಂದು ಮಹಾರಾಣಿ ಇದ್ದಳು, ಅದರೊಳಗೆ ರಾಜ್ಕುಮಾರಿ ಇದ್ದಳು. ಮಹಾರಾಣಿ ಎಲ್ಲ ರಾಜ್ಕುಮಾರಿಗಳಿದ್ದು. ಆ ರಾಜ್ಕುಮಾರಿ ಉಂಗುರ ಏರ್ಪೋರ್ಟಿನ ಬಾತ್ರೂಮ್ ನಲ್ಲಿ ಬಿಟ್ಲಂತೆ. ರಾಜ್ಕುಮಾರಿ ಏರ್ ಪೈಲಟ್ಗೆ, ಏರ್ ಮ್ಯಾನೇಜರ್ಗೆ, ಅಲ್ಲಿರ್ತಕ್ಕಂಥ ಆ ಪೈಲಟ್ ಗೆಳೆದು ವಿಮಾನವನ್ನು ವಾಪಸ್ ತಿರುಸು ಅಂತ ಹೇಳಿದ್ಬಿಟ್ಟಂತೆ. ರಿಟರ್ನ್ ದ ಪ್ಲೇನ್ ಬ್ಯಾಕ್ ಟು ದ ಸ್ಪಾಟ್ ಎಂಬುದಾಗಿ ಹೇಳಿದ್ರು. ಅವಾಗ ಇಲ್ಲ ಮೇಡಮ್, ಇದು ಆಗುದಿಲ್ಲ ಮೇಡಮ್, ಇದು ಸಾಧ್ಯವಿಲ್ಲ, ಲಕ್ಷಾಂತರ ಕೋಟಿ ಅಂತ ಲಕ್ಷಾಂತರ ರೂಪಾಯಿ ಲಕ್ಷ ಆಗ್ತದೆ. ಅವಳು ಏನಂದ್ರೆ ಗೊತ್ತಿದೆ? ನಿನ್ನ ಪ್ಲೇನ್ಗೆ ಎಷ್ಟು ನಷ್ಟ ಆಗಿದೆಲ್ಲ ನಾನು ತುಂಬುತ್ತೇನೆ, ಆದ್ರೆ ನನ್ನ ಪ್ರಿಯನು ಕೊಟ್ಟಿರುವ ಉಂಗುರ ಏರ್ಪೋರ್ಟಿನ ಬಾತ್ರೂಮ್ ನಲ್ಲಿದೆ, ವಿಮಾನವನ್ನು ವಾಪಸ್ ತಿರ್ಸಿ ಎಂಬುದಾಗಿ ಹೇಳಿದ್ರು. ಪ್ರೈಸ್ ದಿ ಲಾರ್ಡ್ ಜೀಸಸ್. ಆತನೇ ಸರ್ವಶಕ್ತನೇ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಏರ್ಪೋರ್ಟ್ ನಲ್ಲಿರುವಂತಹ ಆ ಇಮಿಗ್ರೇಷನ್ ಆಫೀಸರ್ಸ್, ಅಲ್ಲಿ ಮೇಡಮ್ಸ್ಗಳು ನೋಡಿ, ವಾಹ್ ಬ್ರದರ್ ಭಕ್ತ ಸಿಂಗ್, ಯುವರ್ ಪ್ಲೇನ್ ಈಸ್ ರಿಟರ್ನಿಂಗ್ ಬ್ಯಾಕ್ ಟು ದ ಹೋಮ್. ಇಲ್ಲ, ರಾಣಿ ಹೇಳಿದ್ಲೇ, ನನ್ನ ಪ್ರಿಯನು ಕೊಟ್ಟ ಉಂಗುರ ಬಾತ್ರೂಮ್ ನಲ್ಲಿ ಬಿಟ್ಟು ಬಂದಿನಿ, ಏರ್ಪೋರ್ಟ್ ಬಾತ್ರೂಮ್ ನಲ್ಲಿ. ಇಮಿಡಿಯೇಟ್ಲಿ ಏರ್ಪೋರ್ಟ್ ಇಂದ, ಏರೋಡ್ರಾಮ್ ಇಂದ ಬ್ರದರ್ ವಿಮಾನದಿಂದ ವೈರ್ಲೆಸ್ ಮೆಸೇಜ್ ಹೋಗಿದ ನಂತರ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಬಾತ್ರೂಮ್ ನಲ್ಲಿ ಹೋಗಿ ಆ ಉಂಗುರವನ್ನು ತೆಗೆದಿಟ್ಕೊಂಡು ಅವಳಿಗಾಗಿ ಕಾದಿದ್ರು. ಪ್ರೈಸ್ ಲಾರ್ಡ್ ಜೀಸಸ್. ವಿಮಾನ ಲ್ಯಾಂಡ್ ಆಯ್ತು. ರಾಜಾರೋಷವಾಗಿ ಕ್ರಿಸ್ತನ ರಾಯಭಾರಿಯಾಗಿರ್ತಕ್ಕಂಥ ಒಂದೇ ಜೊತೆ ಬಟ್ಟೆಯಲ್ಲಿರ್ತಕ್ಕಂಥ ವ್ಯಕ್ತಿ ಮತ್ತು ತಿರುಗಿ ವಿಮಾನವನ್ನು ಏರಿ ಹೋಗಬೇಕಾಗಿರುವ ಆ ಒಂದು ಗಮ್ಯಕ್ಕೆ ಹೋಗಿ ಆತನು ಮುಟ್ಟಿದನು. ಪ್ರೈಸ್ ಲಾರ್ಡ್ ಜೀಸಸ್. ದೇವರನ್ನು ತಿಳಿದುಕೊಂಡಿಲ್ಲ ನೀವು ಎಂಬುದಾಗಿ ನಮ್ಮ ಅಧ್ಯಕ್ಷರು ನಮ್ಮನ್ನು ಗದರಿಸ್ತಾ ಇದ್ರು. ಅವಾಗ ದೇವರನ್ನು ತಿಳಿದುಕೊಂಡಿರೋ, ದೇವರ ಮೇಲೆ ಭರವಸೆ ಇಟ್ಟಿದ್ದವನು ಯಾವತ್ತು ಮನುಷ್ಯರ ಮೇಲೆ ಆಗಲಿ, ವಿದೇಶಿಗಳು ದುಡ್ಡು ಕೊಡ್ತಾರೆ ಭಿಕ್ಷೆ ಬೇಡ ಬದುಕ್ತೀನಿ ಎಂಬುದಾಗಿ ಇಂಥ ಚಿಲ್ಲರೆ ಬದುಕಿರೋದಿಲ್ಲ ಅವರಿಗೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ಅಬ್ರಹಾಮನಿಗೂ ಗೊತ್ತಿಲ್ಲ ನಾನು ಎಲ್ಲಿ ಹೋಗ್ತಾ ಇದ್ದೇನೆ, ಎಲ್ಲಿದ್ದಾರೆ, ಆದ್ರೆ ನನ್ನನ್ನು ಕರೆದಾತನು ಸರ್ವಶಕ್ತನು, ಆತನಿಗೆ ಅಸಾಧ್ಯವಾದ್ಯದಿಲ್ಲ. ಏನಂತ ಗೊತ್ತಿದೆ ಆದಿಕಾಂಡದಲ್ಲಿ? ಇಂಟ್ರೆಸ್ಟಿಂಗ್ ಇದೆ. ಇವತ್ತು ಆದಿಕಾಂಡದ ನಾನು ಬೈಬಲ್, ಟಾಕಿಂಗ್ ಬೈಬಲ್ ಕೇಳ್ತಾ ಇದ್ದೆ. ನಮ್ಮ ಸಹೋದರರು, ನಮ್ಮ ಬೆಲ್ಗಾಂ ಪಾಸ್ಟರ್ ನನಗೆ ಟಾಕಿಂಗ್ ಬೈಬಲ್ ಕೊಟ್ಟಿದ್ರು. ಆ ಬೈಬಲ್ ವರ್ಷಕ್ಕೆ 2 ಸಾರಿ ಮುಗಿಸ್ತಾ ಇದ್ದೇನೆ. ಬೈಬಲ್ ನಾನೀಗ ವರ್ಷಕ್ಕೆ 2 ಸಾರಿ ಬೈಬಲ್ ಮುಗಿಸ್ಲಿಕ್ಕೆ ಸಾಮರ್ಥ್ಯ ಆಗಿದೆ. ಅದರಲ್ಲಿ ಅವ್ವ ಸಾರಾಳಿಗೆ ದೇವರು ಹೇಳ್ತಾನೆ, ಅಬ್ರಾಮ್ ಹತ್ರ ಹೇಳ್ತಾ ಇರ್ತಾನೆ ಅಂತೇಳಿ, ಅಬ್ರಾಮನೇ ಬರುವ ವರ್ಷದೊಳಗೆ ನಿನ್ನ ಹೆಂಡತಿ ಕೈಯಲ್ಲಿ ಒಂದು ಮಗು ಇರ್ತದೆ ಅಂತ ಹೇಳಿದ್ರೆ, ಅಲ್ಲಿ ಒಳಗಿದ್ದ ಸಾರಾಳ ಏನ್ ಮಾಡ್ತಾಳೆ ಗೊತ್ತಿದೆ? ನಗಿತಾಳೆ, ಪಕ್ಕ ನಗಿತಾಳೆ. ಸಾರಾಳೆ, ಯಾಕೆ ನೀನು ಅಕ್ಕಿದಿ ಎಂಬುದಾಗಿ ಹೇಳಿದ್ರೆ, ನನಗೆ ಅಸಾಧ್ಯವಾದದ್ದು, ಈ ದೇವರಿಗೆ ಅಸಾಧ್ಯವಾದದ್ದು ಈ ಲೋಕದಲ್ಲಿ ಯಾವ್ದಾರ ಇದೆಯಾ ಅಂದ್ರೆ ಅರ್ಥ ಏನು? ಸರ್ವಶಕ್ತನಾದ ದೇವರು ಅಲ್ಲಿ ಕೂಡ ಉಲ್ಲೇಖನೆ ಮಾಡಿದ್ದಾನೆ, ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನೀನು ದೇವರನ್ನು ತಿಳಿದುಕೊಂಡ್ರೆ ಈ ಲೋಕದ ಕಣ್ಣಿನ ಆಸೆ, ಸೇರದ ಆಸೆ, ಬದುಕು ಬಾಳಂಡಬ್ಬ, ಹಣದ ಆಸೆ ನಿನಗೆ ಇರೋದೇ ಇಲ್ಲ. ನೀವು ದೇವರನ್ನು ತಿಳಿದುಕೊಂಡಿಲ್ಲ. ಅಧ್ಯಕ್ಷರು ಹೇಳ್ತಿದ್ರು ನಮ್ಗೆ ಆವಾಗ, ನೀನು ಕಳ್ಳ ಬುದ್ಧಿ ಬಿಟ್ಟಿಲ್ಲ. ಯಾರಿಗೆ? ಇನ್ನೊಬ್ಬರಿಗೆ ಹೇಳ್ತಿದ್ದೆ, ಅವ್ರ ತಮ್ಮನಿಗೆ, ಕಸಿನ್ ತಮ್ಮನಿಗೆ. ನೀನು ಕಳ್ಳ ಬುದ್ಧಿ ಆಗ್ಬಿಟ್ಟಿಲ್ಲ ಅಂದ್ರೆ ನೀನ್ ದೇವರನ್ನು ತಿಳ್ಕೊಂಡಿಲ್ಲ. ನಾನು ಕಳ್ಳತನ ಮಾಡಿದ್ರೆ ನಾನು ಬದುಕ್ತೇನೆ, ನನ್ನ ಮನೆಯಲ್ಲಿ 4 ಕುರ್ಚಿ, ಟೇಬಲ್, ಟಿವಿ ಬರ್ತಂದಾಗ ನೀನ್ ತಿಳ್ಕೊಂಡಿ, ನೀನ್ ದೇವ್ರನ್ನ ತಿಳ್ಕೊಂಡಿಲ್ಲ. ನೀನೇಂದ್ರೆ ಕಳ್ಳತನ ಮಾಡಿದ್ರೇನೆ ಬದುಕ್ತೇನೆ ಎಂಬ ನಂಬಿಕೆ ನಿನಗಿದ್ರೆ, ದೇವರ ವಾಕ್ಯಕ್ಕೆ ವಿಧೇಯನಾಗಿ ಬದುಕಿದರೆ ನಾನು ದೇವರ ವಾಕ್ಯಕ್ಕೆ ವಿಧೇಯನಾಗಿ ವಿಧೇಯನಾಗಿದ್ರೆ ನಾನು ಬದುಕುತ್ತೇನೆ ಅನ್ನೋ ನಂಬಿಕೆ ನಿನಗಿಲ್ಲ. ಅದಕ್ಕೆ ನೀತಿವಂತನು ನಂಬಿಕೆಯಿಂದಲೇ ವಿಧೇಯನಾಗಿ ಬದುಕುತ್ತಾನೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ದೇವ್ರ ಮಕ್ಕಳೇ, ನಮ್ಮ ಹೃದಯಗಳು ದೇವರಿಗೆ ಸಮರ್ಪಿಸೋಣ.
ಇವತ್ತು ಅಬ್ರಾಮನು ಸರ್ವಶಕ್ತನಾದ ದೇವರ ದರ್ಶನವನ್ನು ನೋಡಿದ ಮಾತ್ರವಲ್ಲದೆ ಆತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಆತನು ಸರ್ವಶಕ್ತನು, ಕರೆದಾತನು ನಂಬಿಕಸ್ತನು, ಕೈ ಬಿಡುವುದಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ನೀನೇನಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇನಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಳು. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಸಮಯದಳು. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ರೋಹಿ ನೀನೇನಯ್ಯ. ಆರಾಧನೆ ಆರಾಧನೆ, ಎಲ್ಲರೂ ಗಂಭೀರವಾಗಿ ಆರಾಧನೆ 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 ಆರಾಧನೆ. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವುದು. ನಿನ್ನ ಪ್ರೀತಿಯೇ ನನಗೆ ಸಾಕು ಅಯ್ಯ, ನಿನ್ನ ನೆರಳಲ್ಲಿ ಬದುಕುವುದು. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ನನ್ನ ನಡೆಸುವ ನನ್ನ ಕುರುಬನೇ, ಯೆಹೋವರುವ ನೀನೇ. ಆರಾಧನೆ ಆರಾಧನೆ ಆರಾಧನೆ, ಎಲ್ಲರ ಆತ್ಮದಿಂದ ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆಶ್ರಯವು ನೀನೇ ಸಯ್ಯ, ನನ್ನ ಆಧಾರವು ನೀನೇ ಸಯ್ಯ. ಆರಾಧನೆ ಆರಾಧನೆ ಆರಾಧನೆ, ಎಲ್ಲರೂ ಕೂಡಿ ಆರಾಧನೆ, ಎಲ್ಲರೂ ಆರಾಧನೆ ಆರಾಧನೆ ಆರಾಧನೆ. ಹೌದು ಕರ್ತನೆ, ಕನ್ನಡ ಮುಚ್ಚಿನ ದೇವ್ರ ಮಕ್ಕಳೇ, ಎಲ್ಲರೂ ದೇವ್ರಿಗೆ ಸಮರ್ಪಿಸೋಣ. ಇವತ್ತು ನಾವು ತಿಳಿದುಕೊಂಡಿದ್ದೇವ ದೇವರನ್ನು. ಹೌದು ರಾಜ ಅಬ್ರಾಮನು ನಂಬಿಕೆಯಿಂದ ವಿಧೇಯನಾಗಿ ಎಲ್ಲಿ ಹೋಗ್ತಾ ಇದ್ದೀರ ಅಂತ ಗೊತ್ತಿಲ್ಲ, ಯಾವ ಸ್ಥಳ ಅಂತ ಗೊತ್ತಿಲ್ಲ, ಆದ್ರೆ ಕರೆದಾತನು ಯಾರು ಆತನಿಗೆ ಚೆನ್ನಾಗಿ ಗೊತ್ತಿತ್ತು ರಾಜ. ಕರೆದಾತನು ಸರ್ವಶಕ್ತನು, ಎಲ್ ಶಡಾಯಾದ ದೇವರು. ಮೋಸೆ ಹೇಳ್ತಾ ಇದ್ದಾನೆ, ಮೋಸೆ ಇರುವಾತನ ನಿನ್ನ ಜೊತೆಲಿ ಇದ್ದಾತನ ಯಾರು ಗೊತ್ತಿದೆ? ಅಬ್ರಾಮ್, ಈಸಾಕ್, ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರ ನಾಮದಿಂದ ಅವರಿಗೆ ದರ್ಶನ ಕೊಟ್ಟಿದ್ದೇನೆ. ಎಲ್ ಶಡಾಯ್ ಎಂಬ ಹೆಸರಿನಿಂದ ನಾನು ದರ್ಶನ ಕೊಟ್ಟಿದ್ದೇನೆ. ಕರುಣಾಮಯದಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಇವತ್ತು ಅಬ್ರಾಮನು ನಂಬಿಕೆಯಿಂದ ವಿಧೇಯನಾಗಿದ್ದಂತೆ ಅನೇಕ ಕ್ರೈಸ್ತವರು ಅವಿಧೇಯತ್ವದಿಂದ ದೇವರ ಆಶೀರ್ವಾದದಿಂದ ವಂಚಿತರಾಗಿದ್ದಾರೆ, ಅವಿಧೇಯತ್ವದಿಂದ ದೇವರ ಆರೋಗ್ಯದಿಂದ ವಂಚಿತರಾಗಿದ್ದಾರೆ, ಅವಿಧೇಯತ್ವದಿಂದ ದರಿದ್ರದಲ್ಲಿ ಬಿದ್ದುಬಿಟ್ಟು ಸತ್ಯನಾಶ ಆಗ್ತಾರೆ, ಅವಿಧೇಯತ್ವದಿಂದ ತಮ್ಮ ಜೀವನವನ್ನು ಪತನ ಮಾಡ್ಕೋತಾ ಇದ್ದಾರೆ. ದೇವರ ಮಾತಿಗೆ ವಿಧೇಯರಾಗಿ ಧನ್ಯರಾಗ್ರಿ. ದೇವರ ಮಾತನ್ನು ಕೇಳುವರಾಗಿದ್ದು ಮಾತ್ರವೇ ಇರದೆ ಅದರ ಅನುಸಾರವಾಗಿ ನಡೆಯುವರಾಗಿರಿ. ಕೇಳುವರಾಗಿ ಮಾತ್ರ ಇದ್ದು ನಿಮ್ಮನ್ನು ನೀವು ಮೋಸಗೊಳಿಸಿಕೊಳ್ಳಬೇಡ್ರಿ. ಯಾಕೋಬ 1:22 ಹೇಳಿದ ಪ್ರಕಾರವಾಗಿ
ಹೌದು ಕರ್ತನೇ, ದೇವಾದಿ ದೇವನೇ, ಸರ್ವಶಕ್ತನಾದ ದೇವನೇ, ನನ್ನನ್ನು ಕೇಳತಕ್ಕಂಥ ಎಲ್ಲಾ ನನ್ನ ಪ್ರಿಯ ಸಹೋದರಿ ಸಹೋದರರು, ಆದಿಕಾಂಡದಲ್ಲಿ ಆದಾಮನ ಅವಿಧೇಯರಾದನು, ಈಗಲೂ ಅನೇಕ ಕ್ರೈಸ್ತವರು ಮತ್ತು ತಿರುಗಿ ಅವಿಧೇಯರಾಗ್ತಾ ಇದ್ದಾರೆ, ಅದಕ್ಕಾಗಿ ಪತನವಾಗ್ತಾ ಇದ್ದಾರೆ. ಇವತ್ತಾದ್ರೂ ಮನಸ್ಸು ತಿರುಕೊಂಡು ದೇವರ ಮಾತಿಗೆ ನಂಬಿಕೆಯಿಂದ ಆತನ ಮಾತಿಗೆ ವಿಧೇಯರಾಗಿ ನಡೆದಾದ್ರೆ ನಿನ್ನ ಜೀವನ ಸುಖವಾಗಿಯೂ ಸಮಾಧಾನವಾಗಿಯೂ. ಅಬ್ರಾಮ್, ಈಸಾಕ್, ಯಾಕೋಬನ ಜೀವನದಲ್ಲಿ ಸಂಕಷ್ಟಗಳು ಬಂದರೂ ಕೂಡ ಅಬ್ರಾಮ್ ಜಯಶಾಲಿಗಳಾದ ಜೀವನವನ್ನು ಮಾಡಿ ರಾಷ್ಟ್ರಪಿತ ಆಗಿ, ರಾಜಾರೋಷವಾಗಿ, ಒಡೆಯನಾಗಿ, ಅರಸನಾಗಿ ಆಳತಕ್ಕಂಥ ಆ ಜೀವನ ದೇವರು ನಿಮ್ಮೆಲ್ಲರಿಗೆ ಪ್ರಸಾದಿಸಲಿ. ಬದುಕುತ್ತಿರುವ ಜೀವನ ಎಲ್ಲ ಸುಖ, ಶಾಂತಿ, ಸಮಾಧಾನ, ಆನಂದ, ಹರ್ಷ ನಿಮ್ಮೆಲ್ಲರಿಗೆ ಬರಲಿ ಎಂಬುದಾಗಿ ಹಾರಿಸ್ತಾ, ಯಾರ್ಯಾರು ಆರೋಗ್ಯಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಕರ್ತನೆ, ಯೇಸು ಕ್ರಿಸ್ತು ನಾಮದಲ್ಲಿ ಅವರಿಗೆ ಸ್ವಸ್ಥತೆ ಉಂಟಾಗಲಿ ಎಂಬುದಾಗಿ, ಯೇಸು ನಾಮದಲ್ಲಿ ಕರ್ತನೆ ಅವರ ಜೀವನದಲ್ಲಿ ಎಲ್ಲ ಕಷ್ಟಗಳು, ಕಣ್ಣೀರುಗಳು, ದುಃಖಗಳು, ಬಾಧೆಗಳು ಈ ವಾಕ್ಯವನ್ನು ಕೇಳಿ ನಂಬಿ ವಿಧೇಯರಾಗಿದ್ದವರಿಗೆ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಹಾರೈಸ್ತಾ ಕರ್ತನೆ. ಕೃಪಾ ಸಂಪೂರ್ಣ ದೇವರೇ ನಿನಗೆ ವಂದನೆ ಕರ್ತನೆ. ಇವತ್ತು ನಿನ್ನ ವಾಕ್ಯಕ್ಕೆ, ನಿನ್ನ ಮಾತಿಗೆ ನಂಬಿಕೆ ಇಟ್ಟವರು ವಿಧೇಯರಾಗಿ ದೇವರ ವಾಕ್ಯಾನುಸಾರವಾಗಿ, ದೇವರು ಹೇಳಿರುವ ನೀತಿ ನಿಯಮಗಳ ಅನುಸಾರವಾಗಿ, ಯೇಸು ಕ್ರಿಸ್ತನು ಹೇಳಿರತಕ್ಕಂಥ ಆ ಜೀವನದ ಮೌಲ್ಯಗಳ ಅನುಸಾರವಾಗಿ, ನಿಯಮಗಳ ಅನುಸಾರವಾಗಿ ನಡೆದು ತಮ್ಮ ಜೀವನದಲ್ಲಿ ಇನ್ನೂ ಧನ್ಯತೆ, ಇನ್ನೂ ಸುಖ, ಇನ್ನೂ ಶಾಂತಿ, ಇನ್ನೂ ಸಮಾಧಾನ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು ಬದುಕುತ್ತಿರುವ ಜೀವನದಲ್ಲಿ ಪಡ್ಕೊಂಡಿದ್ದು ಮಾತ್ರಲ್ಲದೆ ಕೊನೆಗೆ ನಿತ್ಯ ಜೀವನದಲ್ಲಿ ಸೇರುವಂತೆ ಸಹಾಯ ಮಾಡು ಕರ್ತನೆ. ಯಾರ್ಯಾರ ಆರೋಗ್ಯಕ್ಕಾಗಿ ಎದುರು ನೋಡ್ತಾ ಇದ್ರೆ ಅವರೆಲ್ಲರಿಗೆ ಆರೋಗ್ಯ ಉಂಟಾಗಲಿ ಯೇಸು ನಾಮದಲ್ಲಿ. ಯಾರ್ಯಾರಿಗೆ ಕಷ್ಟ, ಕಣ್ಣೀರು, ದುಃಖ, ಬಾಧೆಗಳಿಂದ, ಮಾಯಾ ಮೋಸಗಳಿಂದ ಬಿಡುಗಡೆ ಆಗಬೇಕೆಂಬುದಾಗಿ ಕಣ್ಣೀರಿಂದ ಎದುರು ನೋಡ್ತಾ ಇದ್ರೆ ಯೇಸು ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲಿ ಯೇಸು. ಕರ್ತನು ಯಾರ್ಯಾರು ಕರ್ತನೆ ಜೀವನದ ಕಷ್ಟ ಕಣ್ಣೀರುಗಳಿಂದ ಬಿಡುಗಡೆ ಆಗುವ, ಸಾಲದಿಂದ, ಶಾಪದಿಂದ ಮುಕ್ತರಾಗಬೇಕೆಂಬುದಾಗಿ, ಎಲ್ಲಾ ಶಾಪಗಳಿಂದ ಮುಕ್ತರಾಗಬೇಕೆಂಬುದಾಗಿ ಎದುರು ನೋಡ್ತಾ ಇದ್ರೆ ಯೇಸುವಿನ ಶಿಲುಬೆ ರಕ್ತದ ಮೂಲಕವಾಗಿ, ಯೇಸುವಿನ ಮುಳ್ಳಿನ ಕಿರೀಟದ ಮೂಲಕವಾಗಿ ನಮ್ಮೆಲ್ಲರ ಶಾಪವನ್ನು ನೀಗಿಸಿದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಆಶೀರ್ವಾದಗಳು ಕೇಳುತ್ತಿರ್ತಕ್ಕ ನನ್ನೆಲ್ಲ ಪ್ರಿಯ ಸಹೋದರಿ ಸಹೋದರಿಗೆ, ದೇವರ ವಾಕ್ಯವನ್ನು ನಂಬಿ ವಿಧೇಯರಾಗಿದ್ದವರಿಗೆ ಈ ಆಶೀರ್ವಾದಗಳು ಖಂಡಿತವಾಗಿ ಅವರ ಜೀವನದಲ್ಲಿ ನೆರವೇರಲಿ ಎಂಬುದಾಗಿ ಹಾರೈಸುತ್ತಾ, ಸುಖ, ಶಾಂತಿ, ಸಮಾಧಾನ ಕೊನೆಗೆ ನಿತ್ಯ ಜೀವನದಲ್ಲಿ ಸೇರಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಎಷ್ಟು ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಾವು ಮೋಸ ಹೋಗದೆ, ದೇವರ ವಾಕ್ಯವನ್ನು ಕೇಳೋರಾಗಿದ್ದು ಮೋಸ ಹೋಗದೆ, ಅದನ್ನು ನಂಬಿಕೆಯಿಂದ ಅದರ ಪ್ರಕಾರವಾಗಿ ನಡೆಯೋರಾಗಿದ್ದು ಜಾಣರಾಗಿ, ಜ್ಞಾನಿಗಳಾಗಿ ಬದುಕರಿ ಎಂಬುದಾಗಿ ಹಾರಿಸ್ತಾ, ಗಾಡ್ ಬ್ಲೆಸ್ ಯು. ಗಾಡ್